ಬಾಗಲಕೋಟೆಯಲ್ಲಿರುವಂಥ ಕುರ್ವರ್ಸಸ್ ಎನ್ವಿನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಚರ್ಚಿಸುವಂಥ ವಿಷಯ ಪಾಸ್ಟ್ ಟೆನ್ಸ್. ಬಹುಶಃ ಇದು ನಿಮಗೆ ಅಸಹಜ ಅನಿಸ್ಬೋದು, ಯಾಕಂದ್ರೆ ಈ ಟೆನ್ಸ್ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಅದನ್ನೇ ಒಂದು ವಿಶೇಷವಾದಂಥ ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ ಅಥವಾ ಇರೋದಿಲ್ಲ ಅಂತ ತಮ್ಮ ಅನಿಸಿಕೆ ಇರಬಹುದು. ಪರವಾಗಿಲ್ಲ, ಆದರೆ ಈ ಪಾಸ್ಟ್ ಟೆನ್ಸಿನ ಬೇರೆ ಬೇರೆ ಅರ್ಥಗಳು ಮತ್ತು ಬೇರೆ ಬೇರೆ ಉಪಯೋಗಗಳನ್ನು ನಾವು ವಿಶಾಲವಾಗಿ ಬಹಳ ವಿವರವಾಗಿ ಅದನ್ನು ನಾವು ಅಧ್ಯಯನ ಮಾಡಿದಾಗ ಅದನ್ನು ಯಾವ ರೀತಿ ನಾವು ಕನ್ನಡದಿಂದ ಇಂಗ್ಲಿಷಿಗೆ ಬಳಸ್ಕೊಳ್ಬಹುದು ಅನ್ನೋದು ತಮ್ಗೆ ಗೊತ್ತಾಗುತ್ತೆ. ಆದ್ರಿಂದ ಈ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಅಂತ್ಯದವರೆಗೆ ನೋಡಿ, ಕೊನೆಯವರೆಗೂ ನೋಡ್ರಿ. ಅವಾಗ ಈ ಪಾಸ್ಟ್ ಟೆನ್ಸ್ ಏನ್ ಗೊತ್ತಿತ್ತು, ಹೊಸ ವಿಷಯಗಳ ಏನ್ ತಿಳ್ಕೊಂಡಿವಿ ಅನ್ನೋದು ತಮ್ಮ ಗಮನಕ್ಕೆ ಬರುತ್ತೆ. ಆದ್ರಿಂದ ದಯವಿಟ್ಟು ಈ ವಿಡಿಯೋ ಪೂರ್ಣ ಮುಗಿಯುವವರೆಗೂ ನೋಡಿ. ನನ್ನ ಒಂದು ಪ್ರಯತ್ನ ಏನಂದ್ರೆ, ಇಂಗ್ಲಿಷನ್ನು ನಾವು ಚೆನ್ನಾಗಿ ಮತ್ತು ಬಹಳ ಬೇಗನೆ ಸರಳವಾಗಿ ಸುಲಭವಾಗಿ ಕಲಿಯಲಿಕ್ಕೆ ನನಗೆ ಗೊತ್ತಿರುವಂತ ಅಥವಾ ನನಗೆ ಅನುಭವಕ್ಕೆ ನನ್ನ ಗಮನಕ್ಕೆ ಬಂದಿರುವಂತ ಒಂದೇ ಒಂದು ಮಾರ್ಗ ಅಂದ್ರೆ ಕನ್ನಡದಿಂದನೇ ಇಂಗ್ಲಿಷ್ ವಾಕ್ಯಗಳನ್ನು ರಚನೆ ಮಾಡೋ ಪ್ರಯತ್ನ ಮಾಡಿದೆ. ಇದನ್ನು ನಾನು ಸುಮಾರು 20 ವರ್ಷಗಳಿಂದ ಇಂಗ್ಲಿಷ್ ಕಲಿಸುವಂತ ಪ್ರಯತ್ನದಲ್ಲಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯುಕ್ತ ಮತ್ತು ಸರಳ ಮಾರ್ಗ ಅಂತ ಅನಿಸಿದೆ. ಆದ್ರಿಂದ ಆ ಒಂದು ಪ್ರಯತ್ನ ಮುಂದುವರಿಸ್ತಾ ಇದ್ವಿ. ಕೇಳಿ, ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ನಾವು ಯಾವುದೇ ಇಂಗ್ಲಿಷ್ ವಾಕ್ಯನ ಬರೆಯೋಕ್ಕಿಂತ ಮುಂಚೆ ಕೇವಲ ಇಂಗ್ಲಿಷ್ ಪದಗಳನ್ನ ಅಥವಾ ಕೇವಲ ಆ ಯಾವುದೋ ಒಂದು ನಮಗೆ ಗೊತ್ತಿರಬಹುದಾದ ಅಥವಾ ಈ ರೀತಿ ಇರಬಹುದೇನಂತ ಊಹೆ ಮಾಡಿ ನಾವು ಇಂಗ್ಲಿಷ್ನ ವಾಕ್ಯಗಳನ್ನು ಬರೆಯೋದಕ್ಕಿಂತ ಮುಂಚೆ ಏನನ್ನ ಬರೀಬೇಕು ಅನ್ನೋದು ಮೊದಲು ನಮಗೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಗೊತ್ತಿರಬೇಕು. ಯಾಕಂದ್ರೆ ನಾನು ಬಹಳ ಒತ್ತು ಕೊಟ್ಟು ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ನನ್ನ ಅನಿಸಿಕೆಗಳು, ಭಾವನೆಗಳು, ಅನುಭವಗಳು ಎಲ್ಲವೂ ಒಟ್ಟಾರೆ ನಾನು ಸಹಜವಾಗಿ, ಸರಳವಾಗಿ ಮತ್ತು ನೈಸರ್ಗಿಕವಾಗಿ ಅನುಭವದೇನೋ ಅನ್ನೋ ರೀತಿ ನಾವು ಮಾತೃಭಾಷೆಯಲ್ಲಿ ವ್ಯಕ್ತ ಮಾಡಬಹುದು. ಈ ರೀತಿ ನನ್ನ ಭಾವನೆಗಳನ್ನ ನನ್ನ ಕನ್ನಡದಲ್ಲಿ ಸಹಜವಾಗಿ ಮತ್ತು ಸುಲಭವಾಗಿ ವ್ಯಕ್ತ ಮಾಡಿದಾಗ ಆ ವ್ಯಕ್ತ ಮಾಡಿದಂತ ವಾಕ್ಯ ನಾನು ಇಂಗ್ಲಿಷ್ನಲ್ಲಿ ಅನುವಾದ ಮಾಡಿದ್ರೆ ನನ್ನ ಕನ್ನಡದಲ್ಲಿನ ಭಾವನೆಗಳು, ನನ್ನ ಕನ್ನಡದಲ್ಲಿನ ವಿಚಾರಗಳು ಆ ಅನುವಾದಗೊಂಡ ಇಂಗ್ಲಿಷ್ ವಾಕ್ಯದಲ್ಲಿ ಇರಬೇಕು. ಇರದೇ ಇದ್ರೆ ಅಥವಾ ಆ ವಾಕ್ಯ ಅವುಗಳನ್ನು ವ್ಯಕ್ತ ಮಾಡದೇ ಇದ್ರೆ ಆ ವಾಕ್ಯ ಇಂಗ್ಲಿಷ್ನಲ್ಲಿ ತಪ್ಪಿದೆ ಅಂತ ಅರ್ಥ. ಇದು ನನ್ನ ಅನಿಸಿಕೆ. ಆದ್ರಿಂದ ನಾವು ಎಂತಾದೇ ವಾಕ್ಯಗಳನ್ನ ಕನ್ನಡದಲ್ಲಿ ಬರ್ಕೊಂಡು ನಾನು ಇಂಥ ವಾಕ್ಯವನ್ನ ಇಂಗ್ಲಿಷ್ನಲ್ಲಿ ಬರೀಬೇಕು ಅಂತ ನೀವು ಮೊದಲು ನಿರ್ಧಾರ ಮಾಡ್ಕೋ. ಆದ್ರಿಂದ ಈ ಕನ್ನಡ ವಾಕ್ಯಗಳನ್ನ ನಾವು ಮನಸ್ಸಿನಲ್ಲಿ, ವಿಚಾರದಲ್ಲಿ ಅಥವಾ ಬರವಣಿಗೆಯಲ್ಲಿ ನಾವು ಮೊದಲು ಶುದ್ಧ ಮಾಡ್ಕೋಬೇಕು. ಆ ನಂತರ ಮುಂದಿನ ಹೆಜ್ಜೆ ಏನಂದ್ರೆ, ಈ ಕನ್ನಡ ವಾಕ್ಯದಲ್ಲಿರುವಂತ ವರ್ಬ್ ಚೆನ್ನಾಗಿ ಗೊತ್ತಿರಬೇಕು. ತಮ್ಮ ಗಮನಕ್ಕೆ ಈಗಾಗಲೇ ಬಂದಿರಬಹುದು, ನಮ್ಮ ಅನೇಕ ವಿಡಿಯೋಗಳನ್ನ ನೀವು ನೋಡ್ತಾ ಬಂದಿದ್ರೆ. ಏನಂದ್ರೆ ಆ ವಿಷಯ, ನಮ್ಮ ಕನ್ನಡದ ವಾಕ್ಯಗಳನ್ನ ನಾವು ವಾಕ್ಯದಲ್ಲಿನ ಪದಗಳನ್ನ ಯಾವ ಬೇಕಾದ ಸ್ಥಳದಲ್ಲಿ ಬದಲಾಯಿಸಿಡಬಹುದು. ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ನಿನ್ನೆ ಅವನು ಬೆಂಗಳೂರಿಗೆ ಹೋದನು, ಇದು ಕ್ರಾಂತಿ ಕನ್ನಡ. ಅದನ್ನ ಆಡು ಕನ್ನಡ ಸಹಜವಾಗಿ ಅನ್ಬಹುದು. ನಿನ್ನೆ ಬೆಂಗಳೂರಿಗೆ ಹೋದ ಅವನು, ಅದು ಆಡ್ಕೊಂಡೆ ನಿನ್ನೆ ಬೆಂಗಳೂರಿಗೆ ಹೋದ ಅವ. ಈಗ ನೋಡ್ರಿ, ನಿನ್ನೆ ಅವನು ಬೆಂಗಳೂರಿಗೆ ಹೋದನು ಕೊನೆಗೆ ಬಂತು, ನಿನ್ನೆ ಮೊದಲು ಬಂತು. ಅದನ್ನೇ ಒಂದೊಂದ್ಸಲ ಅವನು ನಿನ್ನೆ ಬೆಂಗಳೂರಿಗೆ ಹೋದನು ಅನ್ಬೋದು, ಬೆಂಗಳೂರಿಗೆ ಹೋದನು ಅವನು ನಿನ್ನೆ ಅನ್ಬೋದು. ಈಗ ಕನ್ನಡದಲ್ಲಿನ ಕನ್ನಡ ಪದಗಳನ್ನ ವಾಕ್ಯದಲ್ಲಿ ಬೇಕಾದ ಸ್ಥಳದಲ್ಲಿ ಇಟ್ಟರು ಅದು ನಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಇದು ಮಾತೃಭಾಷೆಯಲ್ಲಿ ಪದಗಳು ಇಂದು ಮುಂದಾದ್ರೂ ಒಟ್ಟಾರೆಯಾಗಿ ವಾಕ್ಯವನ್ನು ನಾವು ಅರ್ಥ ಮಾಡ್ಕೊಂಡು ಬಿಡ್ತೀವಿ. ಅವಾಗ ಅದು ಯಾವ ಸಮಸ್ಯೆನೂ ಉಂಟು ಮಾಡೋದಿಲ್ಲ. ಆದ್ರೆ ಒಂದು ನೆನ್ಪಿಡ್ಬೇಕಂತ ವಿಷಯ ಅಂದ್ರೆ, ನಮ್ಮ ಕನ್ನಡ ವಾಕ್ಯದಲ್ಲಿ ಯಾವ ಪದ ಎಲ್ಲಾದ್ರೂ ಇಟ್ಟರೂ ಕೂಡ ಅರ್ಥ ಆಗ್ಬಹುದು. ಆದ್ರೆ ಅಂತ ವಾಕ್ಯಗಳನ್ನ ನಾವು ಇಂಗ್ಲಿಷ್ಗೆ ಹೋಗ್ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ನಿರ್ಧಾರವಾದಂತ ವ್ಯಾಕರಣಬದ್ಧ ಸೂತ್ರ ಇದೆ, ರಚನೆ ಇದೆ, ವಾಕ್ಯ ರಚನೆ. ಆ ವಾಕ್ಯ ರಚನೆಗೆ ಅನುಗುಣವಾಗಿ ನಮ್ಮ ಕನ್ನಡ ವಾಕ್ಯಗಳು ರಚಿಸಬೇಕು. ಇಲ್ದಿದ್ರೆ ನಾವು ಬಳಸಿದ ರೀತಿ ಪದಗಳನ್ನ ಆ ರೀತಿ ಕನ್ನಡದ ವ್ಯಾಕರಣ ಅಂದ್ರೆ ವಾಕ್ಯ ರಚನೆ ಸೂತ್ರಕ್ಕೆ ಅನುಗುಣವಾಗಿ ಅಥವಾ ಕನ್ನಡದ ವಾಕ್ಯ ತರ ನಾನು ಬರೆದ್ರೆ ಅದು ಇಂಗ್ಲಿಷ್ ವಾಕ್ಯ ತಪ್ಪಾಗುತ್ತೆ. ಮತ್ತು ನಾನು ನನ್ನ ಕನ್ನಡ ವಾಕ್ಯದ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತೀನೋ ಅದನ್ನ ಸರಿಯಾಗಿ ಹೇಳೋದಿಲ್ಲ, ಒಂದೊಂದ್ಸಲ ವಿರುದ್ಧವಾಗಿ ಅರ್ಥ ಕೊಡುವಂತ ತಪ್ಪುಗಳು ಕೂಡ ಅಲ್ಲಿ ಆಗಬಹುದು. ಆದ್ರಿಂದ ನಾವು ಏನನ್ನ ಇಂಗ್ಲಿಷ್ ನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅದು ಮಾತೃಭಾಷೆಯಲ್ಲಿ ಕನ್ನಡ ವಾಕ್ಯದಲ್ಲಿ ಮೊದಲ ರಚನೆ ಆಗಿರಬೇಕು.
ಈ ರಚನೆ ಮಾನಸಿಕವಾಗಿ ಆಗಿರಬಹುದು ಅಥವಾ ಬರಹದ ರೂಪದಲ್ಲಿರಬಹುದು. ಇದು ಒಂದೇದು. ಎರಡನೇದು ಏನ್ ಮಾಡ್ಬೇಕಂದ್ರೆ ನಾವು ಈ ಕನ್ನಡ ವಾಕ್ಯದಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ನಿರ್ಧಾರ ಮಾಡ್ಕೊಳ್ಳಿ. ಆನಂತರ ಆ ಇಂಗ್ಲಿಷ್ ಸೂತ್ರಕ್ಕನುಗುಣವಾಗಿ ಈ ಆಯ್ಕೆ ಮಾಡಿಕೊಂಡ ಮಾರ್ಕ್ ಮಾಡಿದಂತ ಪದಗಳನ್ನ ಆ ಸೂತ್ರದ ಅಡಿಯಲ್ಲಿ ಒಂದೊಂದಾಗಿ ಇಟ್ಬಿಟ್ರೆ ಅದು ವ್ಯಾಕರಣಬದ್ಧವಾದ್ರೆ ಇಂಗ್ಲಿಷ್ ಆಗುತ್ತೆ. ಇನ್ನೊಂದು ಮೂರನೇ ವಿಷಯ ಏನ್ ಹೇಳಿದ್ರೆ, ನಾವು ಎಂತ ಆಡು ಕನ್ನಡ ಮಾತಾಡಿದ್ರು ಕೂಡ ಅದರಲ್ಲಿ ವ್ಯಾಕರಣ ಇರುತ್ತೆ. ಇದು ನಾವು ನೆನಪಿಟ್ಕೋಬೇಕು. ಅವರು ಕ್ರಿಕೆಟ್ ಆಡಾಕತ್ತಾರ ಅಲ್ಲಿ, ಇದು ನಮಗೆ ಆಡು ಕನ್ನಡ. ಆದ್ರೆ ಇದನ್ನು ಸೂಕ್ಷ್ಮವಾಗಿ ನೋಡಿದಾಗ ಇದರಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು ಮತ್ತು ಆಬ್ಜೆಕ್ಟ್ ಯಾವುದು ನಾವು ಗಮನಕ್ಕೆ ಬರುತ್ತೆ. ಆದ್ರಿಂದ ನಮ್ಮ ಆಡು ಕನ್ನಡದಲ್ಲಿನ ಪದಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ನಂತರ ಈ ವಾಕ್ಯಗಳಲ್ಲಿನ ಪದಗಳನ್ನು ನಿರ್ಧಾರ ಮಾಡಿದ ನಂತರ ಇಂಗ್ಲಿಷ್ ಸೂತ್ರಕ್ಕೆ ಅನುಗುಣವಾಗಿ ಇಂಗ್ಲಿಷ್ ಅನ್ನು ರಚನೆ ಮಾಡುವಂತ ಪ್ರಯತ್ನ ಮಾಡಬೇಕು. ಹಿಂಗ ಪ್ರಯತ್ನ ಮಾಡುವಾಗ ಯಾವ ರೀತಿಯ ವಾಕ್ಯಗಳು ನಮ್ಮ ಪಾಸ್ಟ್ ಟೆನ್ಸ್ ನಲ್ಲಿ ಬರ್ತಾವೆ. ನೀವು ಸಾಕಷ್ಟು ಇಂಗ್ಲಿಷ್ ಗ್ರಾಮರ್ ಪುಸ್ತಕಗಳಲ್ಲಿ ಪಾಸ್ಟ್ ಟೆನ್ಸ್ ಅಂತ ಬರೆದಿರುವಂತ ಅದರ ಅಡಿಯಲ್ಲಿ ಕೊಟ್ಟಿರುವಂತ ಉದಾಹರಣೆಗಳು ಓದಿರಬಹುದು. ಆದ್ರೆ ಒಂದು ವಿಚಿತ್ರ ಅನಿಸುವಂತ ವಿಷಯ ನನ್ನ ಗಮನಕ್ಕೆ ಬಂದಿದೆ ಅಂದ್ರೆ, ಅವರು ಪಾಸ್ಟ್ ಟೆನ್ಸ್ ಅಂತಾನೆ ಸಿಂಪಲ್ ಪಾಸ್ಟ್ ಟೆನ್ಸ್ ಕೊಟ್ಟಂತ ಉದಾಹರಣೆಗಳನ್ನು ಕೂಡ ಪಾಸ್ಟ್ ಟೆನ್ಸ್ ಅಂತಾರೆ. ಕಂಟಿನ್ಯೂಸ್ ನಲ್ಲಿ ಬಂದಿದ್ದಂತವನ್ನು ಕೂಡ ಬರೀ ಪಾಸ್ಟ್ ಟೆನ್ಸ್ ಅಂತಾರೆ. ಇದು ವಿದ್ಯಾರ್ಥಿಗಳಿಗೆ ಕಲಿಯುವಾಗ ಸ್ವಲ್ಪ ಗೊಂದಲ ಉಂಟು ಮಾಡುತ್ತೆ. ಇದನ್ನ ಗಮನಿಸಿದಾಗ ನನಗೇನಿಸ್ತು, ಪಾಸ್ಟ್ ಟೆನ್ಸ್ ಅಂದು ಒಂದು ಸ್ವತಂತ್ರವಾದ ಕಾಲ, ಅದನ್ನ ಒಂದು ಇಂಡಿಪೆಂಡೆಂಟ್ ಟೆನ್ಸ್ ಅಂತ ಕನ್ಸಿಡರ್ ಮಾಡಿ ಆ ಪಾಸ್ಟ್ ಟೆನ್ಸ್ ನಲ್ಲಿ ಮತ್ತೆ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಮತ್ತು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಕಲಿಸಿದ್ರೆ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಅನ್ನ ಬಹಳ ಸರಳವಾಗಿ ಅರ್ಥ ಆಗುತ್ತೆ. ಪಾಸ್ಟ್ ಟೆನ್ಸಿನ ಮಹತ್ವವನ್ನು ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅದಕ್ಕೆ ನಾನು ಕೈಯ ಹೋಲಿಕೆಯನ್ನು, ಹಸ್ತದ ಹೋಲಿಕೆಯನ್ನು ತಗೊಂಡು ಹೇಳ್ತೀನಿ. ಈ ಹಸ್ತಕ್ಕೆ ಮುಖ್ಯವಾದ ಭಾಗ ಹೆಬ್ಬೆರಳು. ಈ ರೀತಿ ಪಾಸ್ಟ್ ಟೆನ್ಸ್ ಅನ್ನೋದು ಹೆಬ್ಬೆರಳಿನ ತರ ಒಂದು ಮುಖ್ಯವಾದ ಕಾಲ. ಇಲ್ಲಿ ಇದರ ಅಡಿಯಲ್ಲಿ ಮತ್ತೆ 4 ಉಪಕಾಲಗಳು ಬರ್ತವೆ. ಸಿಂಪಲ್ ಪಾಸ್ಟ್ ಅಂದ್ರೆ ಪಾಸ್ಟ್ ಒಂದು ಭಾಗ, ಪಾಸ್ಟ್ ಕಂಟಿನ್ಯೂಸ್ ಪಾಸ್ಟ್ ಒಂದು ಭಾಗ, ಅಂಡ್ ಪಾಸ್ಟ್ ಪರ್ಫೆಕ್ಟ್ ಮತ್ತೆ ಅದು ಪಾಸ್ಟ್ ಟೆನ್ಸಿನ ಒಂದು ಭಾಗ, ಮತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದು ಕೂಡ ಪಾಸ್ಟ್ ಟೆನ್ಸಿನ ಮುಖ್ಯ ಭಾಗ. ಇಲ್ಲಿ ಈ ಹೆಬ್ಬೆರಳು ಹೆಂಗೆ ಮುಖ್ಯವು, ಹೆಂಗೆ ಇರಲೇಬೇಕು, ಹಂಗೆ ಪಾಸ್ಟ್ ಟೆನ್ಸ್ ಇದ್ದಾಗನೇ ಅಲ್ಲಿ ಕ್ರಿಯೆಗಳು ಹೇಳಲಿಕ್ಕೆ ಸಾಧ್ಯ. ಅದನ್ನ ಪಾಸ್ಟ್ ಟೆನ್ಸ್ ನಲ್ಲಿ ನಮ್ಮ ಕನ್ನಡ ವಾಕ್ಯಗಳು ಹೆಂಗಿರ್ತವೆ, ಇಂಗ್ಲಿಷ್ ನಲ್ಲಿ ಅವುಗಳನ್ನು ಹೇಗೆ ನಾವು ರಚಿಸಬಹುದು ಅನ್ನೋದನ್ನ ಚರ್ಚೆ ಮಾಡೋಣ. ಇಲ್ಲಿ ನೋಡಿ, ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕನ್ನಡ ವಾಕ್ಯ ರಚಿಸ್ಕೊಡ್ರಿ, ಮೊದಲು ವರ್ಬ್ ಕಂಡುಹಿಡಿಯಿರಿ. ಈ ವರ್ಬ್ ಎರಡು ರೀತಿಯಲ್ಲಿ ಬರುತ್ತೆ. ಒಂದು ಹೆಲ್ಪಿಂಗ್ ವರ್ಬ್ ರೂಪದಲ್ಲಿ ಬರಬಹುದು ಅಥವಾ ಮೇನ್ ವರ್ಬ್ ರೂಪದಲ್ಲಿ ಬರಬಹುದು. ಈ ಹೆಲ್ಪಿಂಗ್ ವರ್ಬ್ ಅಂದ್ರೆ ಸ್ಥಿತಿಯನ್ನ ಹೇಳುವಂತದ್ದು, ಮೇನ್ ವರ್ಬ್ ಅಂದ್ರೆ ಕ್ರಿಯೆಯನ್ನು ಸೂಚಿಸುವಂತದ್ದು. ಈ ರೀತಿ ನನ್ನ ಕನ್ನಡ ವಾಕ್ಯದಲ್ಲಿ ರಚನೆಯಾದಂತ ವಾಕ್ಯದಲ್ಲಿ ವರ್ಬ್ ಯಾವುದು, ಆ ವರ್ಬಿನ ಹೆಲ್ಪಿಂಗ್ ವರ್ಬ್ ಯಾವುದು, ಮೇನ್ ವರ್ಬ್ ಯಾವುದು. ಆದ್ರಿಂದ ನಾವು ಇದನ್ನು ಗಮನ ಇಟ್ಕೊಳ್ಬೇಕು. ಹೆಲ್ಪಿಂಗ್ ವರ್ಬ್ ಅಂದ್ರೆ ಸ್ಥಿತಿಯನ್ನು ಹೇಳುವಂತದ್ದು, ಮೇನ್ ವರ್ಬ್ ಅಂದ್ರೆ ಕ್ರಿಯೆ ಹೇಳುವಂತದ್ದು. ಇದನ್ನ ನಾನು ಸ್ವಲ್ಪ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ, ನಾನು ಒಬ್ಬ ವೈದ್ಯ ಇದ್ದೇನೆ, ನಾನು ಒಬ್ಬ ಶಿಕ್ಷಕ ಇದ್ದೇನೆ. ಇದರಲ್ಲಿ ಇದ್ದೇನೆ ಅನ್ನೋದು ವರ್ಬ್. ಎಂತ ವರ್ಬ್ ಅಂದ್ರೆ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಅಂದ್ರೆ ಅಲ್ಲಿ ಕ್ರಿಯೆ ಇರೋದಿಲ್ಲ. ನಾನು ಇಂಗ್ಲಿಷ್ ಕಲಿಸುತ್ತೇನೆ, ಇಲ್ಲಿ ಕಲಿಸುವ ಕ್ರಿಯೆ ಇದೆ, ಅದಕ್ಕೆ ಕಲಿಸುತ್ತೇನೆ ಮೇನ್ ವರ್ಬ್. ಮೇನ್ ವರ್ಬ್ ಅಂದ್ರೆ ಕ್ರಿಯೆ ಇರುತ್ತೆ, ಹೆಲ್ಪಿಂಗ್ ವರ್ಬ್ ಅಂದ್ರೆ ಕ್ರಿಯೆ ಇರೋದಿಲ್ಲ, ಕೇವಲ ಸ್ಥಿತಿ ಇರುತ್ತೆ. ಆ ಸ್ಥಿತಿ ಈಗ ಸದ್ಯ ನಾನು ಒಬ್ಬ ಶಿಕ್ಷಕ ಇದ್ದೇನೆ, ಇದು ಪ್ರೆಸೆಂಟ್ ಟೆನ್ಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ಕಲಿಸಲಿಕ್ಕೆ ಪ್ರಯತ್ನ ಮಾಡ್ತಿರುವಂತದ್ದು ಪಾಸ್ಟ್ ಟೆನ್ಸ್. ಈ ಪಾಸ್ಟ್ ಟೆನ್ಸ್ ನಲ್ಲಿ ಸ್ಥಿತಿ ಹೆಂಗಿರುತ್ತೆ ನೋಡೋಣ. ಈ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಸದ್ಯದ ಸ್ಥಿತಿ, ಪಾಸ್ಟ್ ಟೆನ್ಸ್ ಅಂದ್ರೆ ಹಿಂದಿನ ಸ್ಥಿತಿ, ಅಥವಾ ನಾನು ಅದಕ್ಕೆ ಏನಂತೀನಿ, ಹಿಂದಿನ ಸ್ಥಿತಿ ಪಾಸ್ಟ್ ಟೆನ್ಸ್ ಅಂತ. ಯಾಕೆ ಹಿಂಗಂತೀನಿ ಸ್ವಲ್ಪ ನೋಡೋಣ. ನಾನು ಇಂದು ಬಾಗಲಕೋಟೆಯಲ್ಲಿ ಇದ್ದೇನೆ, ಈಗ ಅದಿನ್ನ ಇದ್ದೇನೆ, ಏನ್ ಮಾಡ್ತಾ ಇದ್ದೇನೆ, ಕ್ರಿಯೆ ಇಲ್ಲ. ಏನು ಮಾಡಿದ್ದೇನೆ, ಕ್ರಿಯೆ ಇಲ್ಲ. ಎಲ್ಲಿ ಇದ್ದೇನು ಅಂತ ಹೇಳ್ತಾ ಇದೆ ಅಷ್ಟೇ. ಅದಕ್ಕೆ ನೋಡಿ ನಾನು ಮತ್ತೆ ಹೇಳ್ತೀನಿ, ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದೇನೆ. ಇದರ ವರ್ಬ್ ಮುಖ್ಯವಾಗಿ ನಾವು ಕಂಡುಹಿಡಿದು ವರ್ಬ್ ಯಾವುದು, ಇದ್ದೇನು. ಈ ಇದ್ದೇನು ಅಂದ್ರೆ ನೋಡಿ, ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದೇನು, ಏನು ಮಾಡ್ತಾ ಇದ್ದೆ, ಕ್ರಿಯೆ ಇಲ್ಲ. ಏನು ಮಾಡಿದ್ದೇನು, ಕ್ರಿಯೆ ಇಲ್ಲ. ಎಲ್ಲಿ ಇದ್ದೇನು, ಬೆಂಗಳೂರಿನಲ್ಲಿ ಇದ್ದೇನು ಅಂದ್ರೆ ಇರುವಿಕೆಯನ್ನು ಮಾತ್ರ ಹೇಳ್ತಾ ಇದೆ. ಈ ಇರುವಿಕೆ ಸ್ಥಿತಿ ಅಂತೀನಿ. ಎಂತ ಸ್ಥಿತಿ, ಹಿಂದಿನ ಸ್ಥಿತಿ. ಇಟ್ ಇಸ್ ಕಾಲ್ಡ್ ಪಾಸ್ಟ್ ಟೆನ್ಸ್ ಇನ್ ಇಂಗ್ಲಿಷ್. ಇಲ್ಲಿ ವಾಕ್ಯ ರಚನೆಗಳು ಹೇಗಿರುತ್ತೆ ಅಂದ್ರೆ, ಸಬ್ಜೆಕ್ಟ್ ಹೆಲ್ಪಿಂಗ್ ಆಫ್ ನೌನ್ ಅಥವಾ ಅಡ್ಜೆಕ್ಟಿವ್ ಅಥವಾ ಅಡ್ಜೆಕ್ಟಿವ್ ನೌನ್ ಅಥವಾ ಅಡ್ಜೆಕ್ಟಿವ್ ನೌನ್ ಅಥವಾ ಅಡ್ವರ್ಬ್ ಅಥವಾ ಪ್ರಿಪೋಸಿಷನ್ ನೌನ್
1 2 3 4 5 6 ಈ 6 ಪದಗಳಲ್ಲಿ ಯಾವ್ದಾದ್ರು ಒಂದು ಬಂದಿರುತ್ತೆ. ಅದನ್ನ ಹೆಂಗ್ ಬಳಸ್ತೀವಿ, ನಾವು ಯಾವಾಗ ಬಳಸ್ತೀವಿ, ಅಡ್ಜೆಕ್ಟಿವ್ ಯಾವಾಗ ಬಳಸ್ತೀವಿ, ನಂತರ ಒಂದೊಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಈ ಕಡೆ ನೋಡಿ, ಇಲ್ಲಿ ವಾಕ್ಯ ರಚನೆ ಹೆಂಗಿರುತ್ತೆ ಅಂದ್ರೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ನಾವು ಯಾವ್ದಾದ್ರೂ ಒಂದಿರುತ್ತೆ. ನಂತರ ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ವಾಸ್ ಮತ್ತು ವರ್. ಬಹಳ ಲಕ್ಷ ಕೊಟ್ಟು ಕೇಳಬೇಕಾಗಿದ್ದೇನೆಂದ್ರೆ ಸಬ್ಜೆಕ್ಟ್ ಅಂದ್ರೆ ಏನು. ನನ್ನ ಕನ್ನಡ ವಾಕ್ಯದಲ್ಲಿ ಸ್ಥಿತಿನಿ ಹೇಳುವಂತ ಹೆಲ್ಪಿಂಗ್ ವರ್ಬ್ ಬಂದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೇವೆ, ಯಾರ ಸ್ಥಿತಿಯ ಬಗ್ಗೆ ಮಾತಾಡ್ತಿದ್ವಿ ಅವ್ರ ಸಬ್ಜೆಕ್ಟ್. ಕ್ರಿಯೆ ಇದ್ದಂತ ವರ್ಬ್ ಇದ್ದಾಗ ಆ ಕ್ರಿಯೆ ಮಾಡೋರು ಯಾರು ಅವ್ರ ಸಬ್ಜೆಕ್ಟ್. ಈಗ ನಾನು ಬರೀ ಕೇವಲ ಸ್ಥಿತಿ ಇದ್ದಂತ, ಅದು ಹಿಂದಿನ ಸ್ಥಿತಿ ಇದ್ದಂತ ವಾಕ್ಯಗಳನ್ನ ಕಳಿಸ್ತಾ ಇದ್ದೀನಿ. ಅದಕ್ಕೆ ಯಾರ ಬಗ್ಗೆ ಮಾತಾಡ್ತೀವಿ ಅವ್ರ ಸಬ್ಜೆಕ್ಟ್. ಒಂದು ಉದಾಹರಣೆ, ರವಿ ಒಬ್ಬ ಸೈನಿಕನಿದ್ದನು. ರವಿ ಒಬ್ಬ ಸೈನಿಕ ಇದ್ದನು. ಇದ್ದನು ಯಾರಿದ್ದವರು, ರವಿ ಅಂದ್ರೆ ರವಿ ಸಬ್ಜೆಕ್ಟ್. ನೋಡಿ, ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದೇನು. ಇದ್ದೇನು ಹೆಲ್ಪಿಂಗ್ ವರ್ಬ್. ಯಾರಿದ್ದವರು, ನಾನು ಸಬ್ಜೆಕ್ಟ್. ಯಾರ ಬಗ್ಗೆ ಮಾತಾಡ್ತಿದ್ದು ಅವ್ರ ಸಬ್ಜೆಕ್ಟ್. ಕ್ರಿಯೆ ಇದ್ದಾಗ ಕ್ರಿಯೆ ಮಾಡೋರ್ ಸಬ್ಜೆಕ್ಟ್. ಈಗ ನಾವು ಸ್ಥಿತಿ ಹೇಳ್ತಾ ಇದ್ವಿ, ಅದಕ್ಕೆ ಇಲ್ಲಿ ಎರಡು ಹೆಲ್ಪಿಂಗ್ ವರ್ಬ್ ಸಂಬಂಧಪಡೋದು ಸಬ್ಜೆಕ್ಟ್ಗೆ. ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ವಾಸ್, ಪ್ಲೂರಲ್ ಇದ್ರೆ ವರ್. ಉದಾಹರಣೆಗಾಗಿ ಐ ವಾಸ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್. ಅದೇ ಪ್ಲೂರಲ್ ವಿ ವರ್. ಬಹಳಷ್ಟು ಜನ ಇದನ್ನ ವೇರ್ ವೇರ್ ಅಂತ ಉಚ್ಚಾರ ಮಾಡ್ತಿರ್ತಾರೆ. ದಯವಿಟ್ಟು ಅದನ್ನು ವರ್ ಅಂತ ರಿಯಲ್ ಪ್ರೊನೌನ್ಸಿಯೇಷನ್. ವಿ ವರ್, ಯು ವರ್, ದೇ ವರ್. ಇಷ್ಟು ಸಾಕಿ. ಇದನ್ನು ಉದಾಹರಣೆ ಸಮೇತ ನಾನು ಮತ್ತೆ ವಿವರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡೋಣ. ನಾನು ಒಬ್ಬ ಸೈನಿಕ ಇದ್ದೇನೆ. ಇದು ನೀವು ಸಹಜವಾಗಿ ಇಂಗ್ಲಿಷ್ ಅಲ್ಲಿ ಬರೆದು ಬಿಡ್ತೀನಿ. ಅದು ನನ್ನ ಪ್ರಯತ್ನ. ಇಂಥ ಸಣ್ಣ ವಾಕ್ಯಗಳನ್ನ ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ವಾಕ್ಯಗಳನ್ನು ಕೂಡ ನಾವು ಮುಂದೆ ಬರಿಬೇಕಾಗತ್ತೆ. ದೊಡ್ಡ ದೊಡ್ಡ ವಾಕ್ಯಗಳಲ್ಲಿ ಸ್ಥಿತಿಯನ್ನು ಹೇಳುವಂತ ವಾಕ್ಯಗಳು ಬಂದಾಗ 2-3 ವಾಕ್ಯಗಳನ್ನು ಕೂಡಿಸುವಾಗ ನಾವು ಅವುಗಳನ್ನ ಹೆಂಗ್ ಕೂಡಿಸ್ಕೋಬೇಕಂತ ಆವಾಗ ಇದು ಸ್ಪಷ್ಟವಾಗಬೇಕಾದ್ರೆ ಈ ಒಂದೇ ಒಂದು ಪಾಸ್ಟ್ ಟೆನ್ಸ್ ಅನ್ನೋದನ್ನು ಸ್ಪಷ್ಟಪಡಿಸ್ಕೊಳ್ಬೇಕಾಗಿದೆ ನಾವು. ಆದ್ರಿಂದ ನಮ್ಮ ಪ್ರಯತ್ನ ಕೇವಲ ಈ ಒಂದು ವಿಡಿಯೋದಲ್ಲಿರುವಂತ ವಿಷಯವನ್ನ ತಮ್ಮ ಗಮನಕ್ಕೆ ಬರೋದು ಅಥವಾ ಕಲಿಸೋದಲ್ಲ. ಇದನ್ನ ಮುಂದೆ ಬರುವಂತ ದೊಡ್ಡ ದೊಡ್ಡ ವಾಕ್ಯಗಳನ್ನ 2-3 ವಾಕ್ಯಗಳನ್ನು ಕೂಡಿಸೋ ಸಂದರ್ಭದಲ್ಲಿ ಪಾಸ್ಟ್ ಟೆನ್ಸ್ ಯಾವ ರೀತಿ ನಾವು ಕೂಡಿಸ್ಕೋಬೇಕು, ರಚಿಸ್ಕೋಬೇಕು ಅನ್ನೋದು ಮುಂದೆ ನಿಮ್ಗೆ ಅದು ಬಹಳಷ್ಟು ಅನುಕೂಲವಾಗಬೇಕು. ಆದ್ರಿಂದ ಈ ಪ್ರಯತ್ನ. ಈಗ ನೋಡೋಣ. ನಾನು ಒಬ್ಬ ಸೈನಿಕನಿದ್ದೇನು. ನಾನು ಹೇಳ್ತಾ ಇದ್ದೀನಿ, ಇದರ ವರ್ಬ್ ಯಾವುದು, ಇದ್ದೇನು. ನೋಡಿ, ಏನು ಮಾಡ್ತಾ ಇದ್ದೇನು, ಕ್ರಿಯೆ ಇಲ್ಲ. ನೋಡೋಣ. ನಾನು ಏನಿದ್ದೇನು, ಸೈನಿಕ ಇದ್ದೇನು. ಅವನು ಒಬ್ಬ ಕವಿ ಇದ್ದನು. ಏನಿದ್ದನು, ಕವಿ ಇದ್ದನು. ಅವಳು ಒಬ್ಬ ಬೇಟೆಗಾರ್ತಿ ಇದ್ದಳು. ಏನಿದ್ದಳು, ಬೇಟೆಗಾರ್ತಿ. ಇದ್ದಳು, ಇದ್ದನು, ಇದ್ದೆನು, ಇದ್ದೆವು, ಇದ್ದರು, ಇದ್ದೆವು, ಇದ್ದೆ. ಇವೆಲ್ಲ ಇದ್ದಿದ್ದ ಸ್ಥಿತಿ. ಅದಕ್ಕೆ ಪಾಸ್ಟ್ ಟೆನ್ಸ್ ಅಂತೀವಿ. ಈಗ ಏನು ಇದ್ದೇನು, ಸೈನಿಕ ಇದ್ದೇನು. ಈ ಸೈನಿಕ ಅನ್ನೋದು ನೌನ್. ಅವನು ಕವಿ ಇದ್ದನು. ಏನಿದ್ದನು, ಕವಿ ಇದ್ದನು, ಪೋಯೆಟ್, ನೌನ್. ಹಿಂಗ ಸ್ಥಿತಿ ಅಂದ್ರೆ ಹಿಂದೆ ವ್ಯಕ್ತಿ ಏನಿದ್ದ ಅಂತ ಹೇಳ್ಬೇಕಾಗಿದ್ದಾಗ ನಾವೇನ್ ತಗೊಳ್ತೀವಿ, ಅವಾಗ ನೌನ್ ತಗೊಳ್ತೀವಿ. ವಾಕ್ಯ ರಚನೆ ನೋಡ್ರಿ ರೀತಿ, ಸಬ್ಜೆಕ್ಟ್ ನಾನು, ಹೆಲ್ಪಿಂಗ್ ವರ್ಬ್ ವಾಸ್, ನಂತರ ಏನ್ ತಗೊಂಡಿನ ನೌನ್. ಐ ವಾಸ್ ಅ ಸೋಲ್ಜರ್. ನಾನು ಒಬ್ಬ ಸೈನಿಕ ಇದ್ದೆನು. ಹಿ ವಾಸ್ ಅ ಪೋಯೆಟ್. ಅವನು ಒಬ್ಬ ಕವಿ ಇದ್ದನು. ಏನಿದ್ದನು, ಕವಿ ಇದ್ದನು. ಅವಳು ಒಬ್ಬ ನಟಿ ಇದ್ದಳು. ಶಿ ವಾಸ್ ಆನ್ ಆಕ್ಟ್ರೆಸ್. ಏನಿದ್ದಳು, ನಟಿ ಇದ್ದಳು. ಈಗ ವ್ಯಕ್ತಿ ಏನ್ ಇದ್ದನು ಅಂತ ಹೇಳಿಕ್ಕೆ ನಾವು ತಗೋತೀವಿ ಪಾಸ್ಟ್ ಟೆನ್ಸ್. ಅವಾಗ ವಾಕ್ಯ ರಚನೆಯಲ್ಲಿ ಏನ್ ತಗೊಳ್ಬೇಕು, ನೌನ್ ತಗೊಳ್ಬೇಕು. ಅಂದ್ರೆ ನೌನ್ ತಗೊಳ್ಳುವಂತ ಉದ್ದೇಶ ವ್ಯಕ್ತಿ ಏನಿದ್ದನು. ರವಿ ಒಬ್ಬ ವೈದ್ಯನಿದ್ದನು. ಇದ್ದನು, ಪಾಸ್ಟ್ ಟೆನ್ಸ್. ಏನಿದ್ದನು, ವೈದ್ಯ. ರವಿ ವಾಸ್ ಅ ಡಾಕ್ಟರ್. ಇನ್ನು ಎರಡನೇ ವಾಕ್ಯ ಸ್ವಲ್ಪ ಗಮನಿಸಿ ನೋಡಿ. ನೀನು ಶ್ರೀಮಂತನಾಗಿದ್ದೆ. ನೀನು ಆಗ ಶ್ರೀಮಂತ ಇದ್ದೆ. ಇದ್ದೆ ಅಥವಾ ಆಗಿದ್ದೆ ಹೆಲ್ಪಿಂಗ್ ವರ್ಬ್. ಹೌದಾ? ಅಲ್ಲಿ ಕ್ರಿಯೆ ಇಲ್ಲ. ಏನು ಮಾಡ್ತಾ ಇದ್ದೆ ಇಲ್ಲ. ಏನು ಇದ್ದೆ ನೌನ್ ಅಲ್ಲ. ಅದು ಹ್ಯಾಂಗ್ ಇದ್ದೆ, ನೀನು ಶ್ರೀಮಂತನಿದ್ದೆ. ನೀನು ದುಃಖಿಯಾಗಿದ್ದೆ. ಹೆಂಗಿದ್ದೆ, ದುಃಖದಲ್ಲಿದ್ದೆ, ದುಃಖಿಯಾಗಿದ್ದೆ. ನೀನು ಬುದ್ಧಿವಂತನಿದ್ದೆ. ಹೇಗಿದ್ದೆ, ಬುದ್ಧಿವಂತನಿದ್ದೆ. ಇಲ್ಲೂ ಸ್ಥಿತಿ ಐತಿ. ಆ ವ್ಯಕ್ತಿ ಹೇಗೆ ಇದ್ದನು ಅಂತ ಐತಿ, ಅವಾಗ ಅಡ್ಜೆಕ್ಟಿವ್ ಅಂದ್ರೆ ವ್ಯಕ್ತಿ ಏನು ಇದ್ದನು ಅಂತ ಹೇಳಿಕೆ ನಾವು ಹೇಗೆ ಇದ್ದನು ಅನ್ನಲಿಕ್ಕೆ ಅಡ್ಜೆಕ್ಟಿವ್. ಇದು ಬಹಳ ಸಹಜ. ನೀವು ಇದನ್ನ ಸರಳವಾಗಿ ಬರೀತಿರ್ತೀರಿ. ಆದ್ರೆ ಬರೆಯೋದು ಹಿಂಗ್ಯಾಕೆ, ರಚನೆಗಳು ಹಿಂಗ್ಯಾಕೆ, ನೌನ್ ಅಂದ್ರೆ ಏನು, ನೌನಿನ ಉದ್ದೇಶ ಏನು, ಅಡ್ಜೆಕ್ಟಿವ್ ಅಂದ್ರೆ ಏನು, ಅಡ್ಜೆಕ್ಟಿವ್ ಉದ್ದೇಶ ಏನು, ಅದು ಎಲ್ಲಿ ಬರ್ಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿರ್ಬೇಕು ನಮ್ಗೆ. ಅದಕ್ಕೆ ಈ ಪ್ರಯತ್ನ. ಈಗ ಇನ್ನೊಂದು ವಾಕ್ಯ ಬರುತ್ತೆ. ನೀನು ಒಬ್ಬ ಶ್ರೀಮಂತ ವರ್ತಕನಾಗಿದ್ದೆ. ಅವ
ಒಬ್ಬ ಪ್ರಸಿದ್ಧ ವಕೀಲನಿದ್ದ, ಅವನೊಬ್ಬ ದೊಡ್ಡ ಕವಿಯಾಗಿದ್ದನು. ಇದ್ದನು ಹೆಲ್ಪಿಂಗ್ ವರ್ಬ್ ಸ್ಥಿತಿ. ಏನಿದ್ದನು? ಕವಿ. ಎಂತ ಕವಿ? ಮಹಾನ್ ಕವಿ ಅಡ್ಜೆಕ್ಟಿವ್. ಈ ಒಂದು ನೋಡೋಣ. ಇಲ್ಲಿ ಬಳಸಿದ್ ನಾವು ಯು ವರ್ ಅ ರಿಚ್ ಮರ್ಚೆಂಟ್. ನೀನು ಒಬ್ಬ ಶ್ರೀಮಂತ ವರ್ತಕ ಇದ್ದೆ. ನಾನೊಬ್ಬ ಶ್ರೀಮಂತ ವರ್ತಕ ಇದ್ದೆನು. ವಾಸ್. ಇದ್ದೆ ವರ್. ಇದ್ದಿರಿ ವರ್. ಇವು ಮೀನಿಂಗ್ ಅದ. ಹೆಲ್ಪಿಂಗ್ ವರ್ಬ್ ಸ್ಥಿತಿಯನ್ನು ಹೇಳಿಕ್ ಬಂದಾಗ ಅಲ್ಲಿ ಕ್ರಿಯೆ ಇದ್ದಿದ್ರೆ ಹೆಲ್ಪಿಂಗ್ ವರ್ಬ್ಗೆ ಸ್ವತಂತ್ರವಾದ ಅರ್ಥ ಇರುತ್ತೆ, ಅದಕ್ಕೊಂದು ಮೀನಿಂಗ್ ಇರುತ್ತೆ. ನೋಡೋಣ. ಯು ವರ್ ಅ ರಿಚ್ ಮರ್ಚೆಂಟ್. ನೀನು ಒಬ್ಬ ಶ್ರೀಮಂತ ವರ್ತಕನಾಗಿದ್ದೆ. ಏನಿದ್ದೆ? ವರ್ತಕ. ನಾವು ಎಂತ ವರ್ತಕ? ನೋಡ್ರಿ ಸ್ವಲ್ಪ ಗಮನಿಸ್ರಿ. ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್, ಅಡ್ಜೆಕ್ಟಿವ್ ನೌನ್ ರಿಚ್ ಮರ್ಚೆಂಟ್. ರಿಚ್ ಅನ್ನೋದು ಅಡ್ಜೆಕ್ಟಿವ್, ಮರ್ಚೆಂಟ್ ಅನ್ನೋದು ನೌನ್. ಈ ರೀತಿ ನಮ್ಮ ವಾಕ್ಯ ರಚನೆಯಲ್ಲಿ ಇವು ಕಡ್ಡಾಯವಾಗಿ ಬರಲೇಬೇಕು. ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ನಂತರದಲ್ಲಿ ಯಾವ್ದಾದ್ರು ಒಂದು ಬರುತ್ತೆ. ಈಗ ಏನ್ ತಗೊಂಡಿ ನಾವು? ಶ್ರೀಮಂತ ವರ್ತಕ. ಈ ವಾಸ್ ಅ ರಿಚ್ ಮರ್ಚೆಂಟ್ ಹೆಲ್ಪಿಂಗ್ ವರ್ಬ್. ಆದ ನಂತರ ಏನ್ ತಗೊಂಡೆ? ಅಡ್ಜೆಕ್ಟಿವ್ ನೌನ್. ಈಗ ನೋಡಿ ಮತ್ತೆ ಇನ್ನೊಂದು. ಅವನು ನನ್ನ ವಿದ್ಯಾರ್ಥಿಯಾಗಿದ್ದನು. ಇದ್ದನು ಏನ್ ಮಾಡ್ತಾ ಇದ್ದ? ಕ್ರಿಯೆ ಇಲ್ಲ, ಹೆಲ್ಪಿಂಗ್ ವರ್ಬ್. ಇದು ನಾವು ನಿರ್ಧಾರ ಮಾಡಬೇಕು. ನಮ್ಮ ಕನ್ನಡ ವಾಕ್ಯದಲ್ಲಿ ವರ್ಬ್ ಸ್ಥಿತಿಯನ್ನು ಹೇಳಿಕ್ ಬಂದಿದೆಯೋ ಕ್ರಿಯೆಯನ್ನು ಹೇಳಿಕ್ ಬಂದಿದೆಯೋ ನಾವು ಬಾರಿ 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 ವಿಚಾರ ಮಾಡಿದಾಗ ನಿರ್ಧಾರ ಮಾಡಬೇಕು. ಪ್ರಾರಂಭದಲ್ಲಿ ನಾವು ಇದನ್ನ ಮನವರಿಕೆ ಮಾಡ್ಕೊಂಡ್ರೆ, ಅದರ ನಿಖರವಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ಮುಂದೆ ದೊಡ್ಡ ದೊಡ್ಡ ವಾಕ್ಯಗಳಿಗೆ ಇದು ಬಹಳ ಪೂರಕವಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ನೋಡ್ರಿ, ಅವನು ನನ್ನ ವಿದ್ಯಾರ್ಥಿ ಆಗಿದ್ದ. ಇದ್ದನು. ಏನಿದ್ದನು? ವಿದ್ಯಾರ್ಥಿ. ನಾವು ಯಾರ ವಿದ್ಯಾರ್ಥಿ? ನನ್ನ ವಿದ್ಯಾರ್ಥಿ. ಯಾರಿಗೆ ಸೇರಿದ್ದವನು? ನನಗೆ ಸೇರಿದ್ದವನು. ಅದಕ್ಕ ನನ್ನ, ಮೈ, ನಮ್ಮ, ಅವರ್, ಯುವರ್, ಹೀಸ್, ಹರ್, ಇಟ್ಸ್ ಅನ್ನೋ ಪದಗಳಿಗೆ ನಾವು ಪೊಸೆಸಿವ್ ಅಡ್ಜೆಕ್ಟಿವ್ ಅಂತೀವಿ. ಸ್ವಲ್ಪ ಗಮನಿಸಬೇಕು. ರಿಚ್ ಅನ್ನೋದು ಅಡ್ಜೆಕ್ಟಿವ್. ಅದೇ ತರ ಅದೇ ಸ್ಥಳದಲ್ಲಿ ಇದು ಬಂದಿದೆ, ಇದು ಅಡ್ಜೆಕ್ಟಿವ್. ಆದ್ರೆ ಇದಕ್ಕೆ ನಾವು ಪೊಸೆಸಿವ್ ಅಡ್ಜೆಕ್ಟಿವ್ ಅಂತಾರೆ. ಯಾಕಂದ್ರೆ ಹಿ ವಾಸ್ ಹರ್ ಬ್ರದರ್. ಅವನು ಅವಳ ಸಹೋದರನಿದ್ದನು. ಸುಮ್ಮನೆ ಬೈದ್ ಬಿಟ್ಟಿ ನೀನೇನೋ ಆ ಹುಡುಗ ಹಾಕಿ ಕುಂತಾಗ ಆ ಹುಡುಗಿ ಬೈದ್ ಬಿಟ್ಟಿ. ಯಾಕಂದ್ರ ನೀ ಬೈದಿದ್ ತಪ್ಪಾತು. ಯಾಕಂದ್ರೆ ಅವ ಆಕಿ ಸಹೋದರ ಇದ್ದ. ಸುಮ್ಮ ಮಾತಾಡ್ಕೊಂಡ್ ಕುಂತಿದ್ರು ಅವರು. ಹರ್ ಯಾರ್ ಬ್ರದರ್? ಅವನು ಅವಳ ಸಹೋದರ. ಯಾರಿಗೆ ಸೇರಿದ್ದು? ಅವಳಿಗೆ ಸೇರಿದ್ದು. ಪೊಸಿಟಿವ್ ಅಡ್ಜೆಕ್ಟಿವ್ ಅಂತೀವಿ. ಹಿ ವಾಸ್ ಮೈ ಬ್ರದರ್. ಹಿ ವಾಸ್ ಹರ್ ಬ್ರದರ್. ಹಿ ವಾಸ್ ಯುವರ್ ಬ್ರದರ್. ಇವಕ್ಕೇನಿದ್ದೀನೋ ಪೊಸಿಟಿವ್ ಅಡ್ಜೆಕ್ಟಿವ್. ಅಂದ್ರೆ ಸ್ಥಿತಿಯನ್ನು ಹೇಳುವಾಗ ವ್ಯಕ್ತಿ ಏನು ಇದ್ದ ಮತ್ತು ಅವನು ಯಾರಿಗೆ ಸೇರಿದ್ದ ಅಂತೇಳಿ ಪೊಸಿಟಿವ್ ಅಡ್ಜೆಕ್ಟಿವ್ ತಗೊಂಡು ವಾಕ್ಯಗಳನ್ನು ಮಾಡ್ಕೋಬಹುದು. ಈ ರೀತಿ ನಮ್ಮ ಕನ್ನಡ ವಾಕ್ಯದಲ್ಲಿ ಸಹಜವಾಗಿ ಬಳಸ್ತಿರ್ತೀವಿ. ಅದು ನಮ್ಮ ಮನೆಯಾಗಿತ್ತು. ಏನಿತ್ತು? ಮನೆಯಾಗಿತ್ತು. ಅದು ಸಬ್ಜೆಕ್ಟ್. ಇಟ್ ವಾಸ್ ಅ ಹೌಸ್. ಯಾರ ಹೌಸ್? ಮೈ ಹೌಸ್, ಅವರ್ ಹೌಸ್, ನಮ್ಮ. ಆನಂತರ ಇನ್ನೊಂದು ವಾಕ್ಯ ನೋಡ್ರಿ. ಹಿ ವಾಸ್ ಹಿಯರ್ ಯೆಸ್ಟರ್ಡೇ. ಸ್ವಲ್ಪ ಕನ್ನಡದಲ್ಲಿ ಎಂತ ವಾಕ್ಯಗಳು ಬಂದಿರ್ತದೆ ನೋಡಿ. ಅವ ನಿನ್ನೆ ಇಲ್ಲಿ ಇದ್ದ. ಸಹಜ ಅಂತಿದ್ದೆ. ಅವನು ನಿನ್ನೆ ಇಲ್ಲಿ ಇದ್ದನು. ಮಾರ್ಕ್ ಮಾಡ್ರಿ. ಇದ್ದನು ವರ್ಬ್. ಎಂತ ವರ್ಬ್? ಹೆಲ್ಪಿಂಗ್ ವರ್ಬ್. ಏನು ಮಾಡ್ತಾ ಇದ್ದನು? ಇಲ್ಲ. ಎಲ್ಲಿ ಇದ್ದನು? ಇಲ್ಲಿ ಸ್ಥಳ. ಇದಕ್ಕೇನಂತೀವಿ ನಾವು? ಅಡ್ವರ್ಬ್. ಅಂದ್ರೆ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹಿಂದಿನ ಸ್ಥಿತಿ ಹೇಳುವಾಗ ವ್ಯಕ್ತಿ ಏನಿದ್ದನು, ಹೇಗೆ ಇದ್ದನು, ಎಂತ ವ್ಯಕ್ತಿ ಇದ್ದನು, ಯಾರಿಗೆ ಸೇರಿದ್ದನು ಅಥವಾ ಎಲ್ಲಿ ಇದ್ದನು ಅಂತ ಸ್ಥಳ ಹೇಳಿಕೆ ನಾವು ಈ ವಾಕ್ಯವನ್ನು ಬಳಸಬಹುದು. ಅದಕ್ಕೆ ಏನಂತಾರೆ ವಾಕ್ಯ ರಚನೆ? ಸಬ್ಜೆಕ್ಟ್. ನೋಡ್ರಿ, ಸಬ್ಜೆಕ್ಟ್ ಹಿ, ಹೆಲ್ಪಿಂಗ್ ವರ್ಬ್ ವಾಸ್, ನಂತರ ಏನ್ ತಗೊಂಡಿವಿ? ಅಡ್ವರ್ಬ್. ಅಂದ್ರೆ ಹಿಯರ್. ಹಿಯರ್ ಇಲ್ಲಿ, ದೇರ್ ಅಲ್ಲಿ, ಅಪ್ ಮೇಲೆ, ಡೌನ್ ಕೆಳಗೆ. ಈ ರೀತಿ ಬರೀ ಸ್ಥಳವನ್ನ ಸೂಚಿಸುವಂತ ಪದಗಳನ್ನು ತಗೊಂಡು ಕೂಡ ವಾಕ್ಯ ಮಾಡಬಹುದು. ಅವಾಗ ಏನಂತ? ಹಿ ವಾಸ್ ಹಿಯರ್ ಯೆಸ್ಟರ್ಡೇ. ಅವ ನಿನ್ನೆ ಇಲ್ಲಿ ಇದ್ದ. ಇದ್ದ ಏನ್ ಮಾಡ್ತಾ ಇದ್ದ? ಕ್ರಿಯೆ ಇಲ್ಲ. ಈ ರೀತಿ ಕ್ರಿಯೆ ಇಲ್ಲದ ಸ್ಥಿತಿಯನ್ನ ಸ್ಥಳವನ್ನು ಸೂಚಿಸಲಿಕ್ಕೆ ನಾವು ಬಳಸಬಹುದು ಪಾಸ್ಟ್ ಟೆನ್ಸ್ ನಲ್ಲಿ. ನಂತರ ಇನ್ನೊಂದು ನೋಡೋಣ. ದೇ ವರ್ ಹಿಯರ್. ಅವರು ಇಲ್ಲಿ ಇದ್ದರು. ದೆನ್ ಅವಾಗ. ನೋಡ್ರಿ, ಅವಾಗ ಅವ್ರು ಇಲ್ಲೇ ಇದ್ರು. ಅವಾಗ ಅವರು ಇಲ್ಲೇ ಇದ್ರು. ಇದ್ರು ಹೆಲ್ಪಿಂಗ್ ವರ್ಬ್. ಎಲ್ಲಿದ್ರು? ಇಲ್ಲೇ ಇದ್ರು. ಸ್ಥಿತಿ ಐತಿ. ಯಾವಾಗ? ಅವಾಗ ಪಾಸ್ಟ್ ಟೆನ್ಸ್. ಮುಂದಿನ ಸ್ವಲ್ಪ ಬಹಳ ಗಮನ ಕೊಟ್ಟು ನೋಡುವಂಥದ್ದು. ಇದೆಲ್ಲ ಕಲಿಸ್ತಿರೋದು ಈ ವಾಕ್ಯ ಅರ್ಥ ಆಗ್ಲಿ ಅಂತ ನಾನು. ಅದಕ್ಕೆ ನೋಡೋಣ ಮುಂದೆ ಐತಿ. ದೇ ವರ್ ಹಿಯರ್ ದೆನ್. ಅವರು ಆಗ ಇಲ್ಲಿ ಇದ್ದರು. ಈ ಇಲ್ಲಿ ಏನಿದು? ಅಡ್ವರ್ಬ್. ನಾನು ಮೇನ್ ಎಕ್ಸಾಂಪಲ್ ಕೂಡ ತಗೊಂಡಿದ್ದೀನಿ.
ಇನ್ನ ಮುಂದಿನ ಭಾಗ ನೋಡಿದಾಗ ಈ ವಾಕ್ಯದಲ್ಲಿರುವಂತಹ ಮುಂದಿನ ಭಾಗ ಸ್ವಲ್ಪ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಪದೇ ಪದೇ ನಾನು ಈ ಸದ್ಯ ಏನ್ ಹೇಳ್ತಾ ಇದ್ದೀನಿ, ಇಲ್ಲಿ ಕ್ರಿಯೆ ಇರೋದಿಲ್ಲ, ಪಾಸ್ಟ್ ಟೆನ್ಸ್ ನಲ್ಲಿ ಕ್ರಿಯೆ ಇರೋದಿಲ್ಲ ಅಂತೀವಿ, ಆದ್ರೆ ಕ್ರಿಯೆ ತರ ಕಾಣುವಂತ ಒಂದು ಪದ ಬಳಸಿದೀನಿ ಅಂತ ನಿಮ್ಗೆ ಸ್ವಲ್ಪ ಸೋಜಿಗ ಅಥವಾ ಆಶ್ಚರ್ಯ ಅನ್ಸುತ್ತೆ. ಆದ್ರೆ ಇದು ನೆನ್ಪಿಟ್ಕೊಳ್ರಿ, ವರ್ಬ್ ಮೇನ್ ವರ್ಬ್ ಅಲ್ಲ. ಮೇನ್ ವರ್ಬ್ ಅಂದ್ರೆ ಏನು ಮತ್ತು ಇದು ಮೇನ್ ವರ್ಬ್ ಯಾಕೆ ಅಲ್ಲ ಸ್ವಲ್ಪ ನೋಡೋಣ. ಮೀಟ್ ಭೇಟಿಯಾಗು, ಗೋ ಹೋಗು, ಡ್ರಿಂಕ್ ಕುಡಿ, ಲರ್ನ್ ಕಲಿ, ಇವಾಗ ನಾವು ಮೇನ್ ವರ್ಬ್ ಅಂತೀವಿ. ಈ ಮೇನ್ ವರ್ಬಿಗೆ TO2 ಹಾಕಿದಾಗ ಅದಕ್ಕೆ ಲೂ ಮೀನಿಂಗ್ ಕೊಡುತ್ತೆ. ಮೀಟ್ ಭೇಟಿಯಾಗು, ಟು ಮೀಟ್ ಭೇಟಿಯಾಗಲು, ಡ್ರಿಂಕ್ ಕುಡಿ, ಟು ಡ್ರಿಂಕ್ ಕುಡಿಯಲು. ಇದು ನಮಗೆ ಕ್ರಿಯೆ ತಿಳಿಸೋದಿಲ್ಲ. ಈಗ ನಾನು ಹೇಳ್ತೀನಿ, ಅವರು ನಿನ್ನನ್ನು ಭೇಟಿಯಾಗಲು ಆಗ ಇಲ್ಲಿ ಇದ್ದರು. ಏನ್ ಮಾಡ್ತಾ ಇದ್ರು? ಇಲ್ಲ. ನಾನು ಅನ್ನಿಲ್ಲ ಭೇಟಿಯಾದರು, ಇಲ್ಲ, ಕ್ರಿಯೆ ಆಗ್ತಿದೆ. ಭೇಟಿಯಾಗಿದ್ದರು ಹಂಗಿಲ್ಲ. ಭೇಟಿಯಾಗಲು ವಾಕ್ಯ ಪೂರ್ಣ ಇಲ್ಲ. ವರ್ಬ್ ಅಂದ್ರೆ ಅದು ಹೆಲ್ಪಿಂಗ್ ವರ್ಬ್ ಇರಲಿ, ಮೇನ್ ವರ್ಬ್ ಇರಲಿ, ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುತ್ತೆ. ವಾಕ್ಯದ ಅರ್ಥ ಎಲ್ಲಿ ಪೂರ್ಣಗೊಳ್ಳುತ್ತೆ ನೋಡ್ರಿ, ದೇವರ್ ಹಿಯರ್, ಅವರು ಇಲ್ಲಿ ಇದ್ದರು, ಮುಗಿತದೆ, ಅದೇ ವರ್ಬ್. ಇದು ವರ್ಬ್ ಅಲ್ಲ, ಇದು ಮೇನ್ ವರ್ಬ್ನು ಅಲ್ಲ, ಹೆಲ್ಪಿಂಗ್ ವರ್ಬ್ ಅಲ್ಲ, ವರ್ಬ್ ಅಂತ ಕಾಣುವಂತ ಒಂದು ಶಬ್ದ. ಇದಕ್ಕೆ ನಾವು ಗ್ರಾಮರ್ನ ಇನ್ಫಿನಿಟಿವ್ ಅಂತೀವಿ. ಇದರ ವಿಸ್ತಾರವಾದ ಬಹಳ ವಿವರವಾದಂತ ಒಂದು ವಿವರಣೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ, ನೋಡೋಣ. ಈ ರೀತಿ ಸ್ಥಿತಿಯನ್ನು ತೋರಿಸುವಂತ ಹೇಳುವಂತ ವಾಕ್ಯದಲ್ಲಿ ಇನ್ಫಿನಿಟಿವ್ ಅನ್ನು ಬಳಸಬಹುದು. ನೋಡೋಣ ಏನಾಗ್ತೈತಿ. ನಿನ್ನನ್ನು ಭೇಟಿಯಾಗಲು ಅವರು ಆಗ ಇಲ್ಲಿ ಇದ್ದರು. ಅವರು ಇಂಗ್ಲಿಷ್ ಕಲಿಯಲು ನಿನ್ನೆ ಇಲ್ಲಿ ಇದ್ದರು. ದೇ ವರ್ ಹಿಯರ್ ಯೆಸ್ಟರ್ಡೇ ಟು ಲರ್ನ್ ಇಂಗ್ಲಿಷ್. ಈ ರೀತಿ ಮೇನ್ ವರ್ಬ್ ಅನ್ನ ಪಾಸ್ಟ್ ಟೆನ್ಸ್ ನಲ್ಲಿ ಸ್ಥಿತಿಯನ್ನು ಹೇಳುವಂತ ಪಾಸ್ಟ್ ಟೆನ್ಸ್ ನಲ್ಲಿ ಬಳಸಬಾರದು, ಆದ್ರೆ ಬೇಕಾದಂತ ಇನ್ಫಿನಿಟಿವ್ ಬಳಸಬಹುದು. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ರವಿ ವಾಸ್ ಇನ್, ರವಿ ಒಳಗಿದ್ದ, ಅಷ್ಟೇ ವಾಕ್ಯ ಪೂರ್ಣ. ರವಿ ಒಳಗಿದ್ದ, ಎಲ್ಲಿದ್ದ? ಒಳಗಿದ್ದ, ಹೊರಗಿದ್ದ, ಮ್ಯಾಲಿದ್ದ, ಕೆಳಗಿದ್ದ. ಇದು ಏನಿದು ಎಡ್ವರ್ಡ್. ನಂತರ ಮುಂದೆ ಏನೈತೆ ನೋಡ್ರಿ, ಆಟ್ ದ್ಯಾಟ್ ಟೈಮ್, ಆ ಸಮಯದಲ್ಲಿ. ಅದನ್ನ ಆಡ್ಕೊಂತೀವಿ. ಆ ಟೈಮ್ನಾಗ ರವಿ ಒಳಗಿದ್ದ. ಯಾವ ಟೈಮ್ನಾಗ? ಅದು ಯಾವ್ದೋ ಸಂದರ್ಭ ನೀವು ಬಂದಾಗ ರವಿ ಒಳಗ ಇದ್ದ. ಒಳಗಿದ್ದ, ಎಲ್ಲಿದ್ದ? ಒಳಗಿದ್ದ. ಇನ್, ಇದೇನಿದು ಎಡ್ವರ್ಡ್. ಇದ್ರದ್ದು ವಿಶೇಷತೆ ಇನ್ನೊಂದು ವಾಕ್ಯ ಹೇಳ್ತೀನಿ. ಈ ರೀತಿ ನೋಡ್ರಿ, ಸುಮಾ ವಾಸ್ ಇನ್ ಬಾಗಲಕೋಟ್, ಸುಮಾ ಬಾಗಲಕೋಟೆಯಲ್ಲಿ ಇದ್ದಳು. ಎಸ್ಟರ್ಡೇ, ನಿನ್ನೆ. ಎಲ್ಲಿ ಇದ್ದಳು? ಬಾಗಲಕೋಟೆಯಲ್ಲಿ. ಏನ್ ಮಾಡ್ತಾ ಇದ್ದಳು? ಇಲ್ಲ. ಸ್ಥಿತಿ. ಸ್ಥಿತಿ ಅಂದ್ರೆ ವ್ಯಕ್ತಿ ಏನಿದ್ದ, ಹೇಗಿದ್ದ, ಎಲ್ಲಿ ಇದ್ದ ಅನ್ನೋ ವಿಷಯಗಳು ಸ್ಪಷ್ಟಪಡುತ್ತೆ. ಆದ್ರೆ ಇದನ್ನ ನೋಡ್ರಿ, ಸುಮಾ ವಾಸ್ ಇನ್ ಬಾಗಲಕೋಟ್ ಎಸ್ಟರ್ಡೇ ಟು ಮೀಟ್ ದ CM. ಸುಮಾ ವಾಸ್ ಇನ್ ಬೆಂಗಳೂರು, ಸುಮಾ ಬೆಂಗಳೂರಿನಲ್ಲಿ ಇದ್ದಳು. ಇಲ್ಲಿ ಇನ್ ಐತಿ, ಇಂದಿನ ವಾಕ್ಯದೊಳಗೆ ಇನ್ ಐತಿ. ಆದ್ರೆ ಇನ್ ಕೇವಲ ಸ್ಥಳ. ಆದ್ರೆ ಇಲ್ಲಿ ಸ್ಥಳವನ್ನು ಸೂಚಿಸುವಂತ ಶಬ್ದದ ಜೊತೆ ಬಂದಾಗ ಅದೇ ಇನ್ ಪ್ರಿಪೋಸಿಷನ್. ಇನ್ ಬೆಂಗಳೂರು, ಬೆಂಗಳೂರು ಅನ್ನೋ ಸ್ಥಳದ ಹೆಸರು. ನೋಡ್ರಿ, ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲು ನಿನ್ನೆ ಸುಮಾ ಬೆಂಗಳೂರಿನಲ್ಲಿ ಇದ್ದಳು. ಏನು ಮಾಡಿದಳು? ಇಲ್ಲ. ನಿನ್ನೆ ಸುಮಾ ಮುಖ್ಯಮಂತ್ರಿಗಳನ್ನು ಭೇಟಿಯಾದಳು ಅಂದಿಲ್ಲ. ಭೇಟಿಯಾಗಲು ಇದ್ದಳು, ಇದ್ದಳು, ಇದು ಇರುವಿಕೆ. ಈ ರೀತಿ ಇದು ಕೂಡ ಪಾಸ್ಟ್ ಟೆನ್ಸ್. ಈ ರೀತಿ ಪಾಸ್ಟ್ ಟೆನ್ಸ್ ನಲ್ಲಿ ವ್ಯಕ್ತಿ ಎಲ್ಲಿದ್ದ, ಯಾಕೆ ಇದ್ದ ಅಂತ ಇನ್ಫಿನಿಟಿವ್ ತಗೊಂಡು ವಾಕ್ಯಗಳನ್ನು ರಚಿಸಬಹುದು. ಇನ್ನು ಒಂದು ಬಹಳ ಮುಖ್ಯವಾದಂತ ಒಂದು ವಾಕ್ಯವನ್ನ ನಾನು ಚರ್ಚೆ ಮಾಡ್ತೀನಿ. 2 books were on this table yesterday. ಸ್ವಲ್ಪ ಇದನ್ನ ಸರಿಯಾಗಿ ಅರ್ಥ. 2 ಪುಸ್ತಕಗಳು ವರ್ ಇದ್ದವು ಆನ್ ದಿಸ್ ಟೇಬಲ್, ಈ ಟೇಬಲಿನ ಮೇಲೆ, yesterday, ನಿನ್ನೆ. ಏನಿದ್ದವು? 2 ಪುಸ್ತಕಗಳು. 2 ಪುಸ್ತಕಗಳು ಎಲ್ಲಿದ್ದವು? ಟೇಬಲಿನ ಮೇಲೆ. ಏನೈತಿ ಫಾರ್ಮುಲಾ? ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಪ್ರಿಪೋಸಿಷನ್, ನೌನ್. ಆನ್ ದಿಸ್ ಟೇಬಲ್, ಟೇಬಲ್ ನೌನ್. ಆದ್ರೆ ಈ ವಾಕ್ಯ 2 books were on this table yesterday, ಇದು ನಮಗೆ ಸರಳವಾಗಿ ತಿಳಿಯುವಂತದ್ದು. ಇದೇ ವಾಕ್ಯವನ್ನ ಅವರು ಇನ್ನೊಂದು ತರ ಬರೀತಾರೆ. ಏನಂದ್ರೆ there were 2 books on this table yesterday. ಇಲ್ಲಿ ದೇರ್ ಸಬ್ಜೆಕ್ಟ್ ಜಗದೊಳಗೆ, ಅಲ್ಲಿ ದೇರ್ ಮೀನಿಂಗ್ ಇಲ್ಲ. ಈ ರೀತಿ ಸ್ಥಿತಿ ಹೇಳುವಾಗ, ಸಬ್ಜೆಕ್ಟಿನ ಸಂಖ್ಯೆ ಬಗ್ಗೆ ಹೇಳುವಾಗ
ಈ ರೀತಿನೂ ಹೇಳ್ಬೋದು, ಅಥವಾ ದೇರ್ ಅನ್ನೋ ಸುಳ್ಳು ಸಬ್ಜೆಕ್ಟ್ ಇದಕ್ಕೆ ನಾವು ಡಮ್ಮಿ ಸಬ್ಜೆಕ್ಟ್ ಅಂತೀವಿ. ಡಮ್ಮಿ ಸಬ್ಜೆಕ್ಟ್ ಹಾಕೊಂಡು ವಾಕ್ಯ ರಚಿಸಬಹುದು. ಅವಾಗ ದೇರ್ ಸಬ್ಜೆಕ್ಟ್ ದಳದಲ್ಲಿ ಇದೆ ವಿನಃ ಅದಕ್ಕೆ ಅರ್ಥ ಇಲ್ಲ. ಅದಕ್ಕೆ ನೋಡ್ರಿ, ದೇರ್ ಓರ್ 2 books ಆನ್ ದಿಸ್ ಟೇಬಲ್ ಎಸ್ಟರ್ಡೇ. ಇದ್ರ ಮೀನಿಂಗ್ ಏನಾಗುತ್ತೆ? ನಿನ್ನೆ ಈ ಟೇಬಲಿನ ಮೇಲೆ 2 ಪುಸ್ತಕಗಳು ಇದ್ದವು. ಮೀನಿಂಗ್ ಇಲ್ಲ. ಈ ರೀತಿ ಡಮ್ಮಿ ಸಬ್ಜೆಕ್ಟ್ ಯಾವಾಗ ತೊಳ್ಬೋದ್ರ, ಸ್ಥಿತಿ ಇದ್ದು ಸಬ್ಜೆಕ್ಟಿನ ಸಂಖ್ಯೆ ಬಗ್ಗೆ ಹೇಳುವಾಗ ಆ ವಾಕ್ಯವನ್ನ ಡಮ್ಮಿ ಸಬ್ಜೆಕ್ಟ್ ಹಾಕಿ ಬಳಸಬಹುದು. ಈ ರೀತಿ ದೇರ್ ಓರ್ 2 books. ಅದೇ ಈ ದೇರಕ್ಕೆ ಅರ್ಥ ಇಲ್ಲ ಅಂತ ಹೇಳಿ ನಾನು. ಮತ್ತಿದು ಹೆಲ್ಪಿಂಗ್ ವರ್ಬ್ ನಿರ್ಧಾರ ಆಗೋದು ನಿಜವಾದ ಸಬ್ಜೆಕ್ಟ್. ನಿಜವಾದ ಸಬ್ಜೆಕ್ಟ್ 2 books ಪ್ಲೂರಲ್, ಅದಕ್ಕೆ ಇಲ್ಬೋರ. ಅದೇ ಸಿಂಗುಲರ್ ಸಬ್ಜೆಕ್ಟ್ ಇದ್ದಾರೆ, ದೇರ್ ವಾಸ್ ಅ ಟೆಂಪಲ್. ನೋಡಿ, ಅಲ್ಲಿ ಒಂದು ಗುಡಿ ಇತ್ತು ಅಂತೀವಿ. ಆದ್ರೆ ಇದನ್ನ ನಾವು ಹೇಳ್ಬೇಕಾದ್ರೆ ದೇರ್ ವಾಸ್ ಅ ಬುಕ್ ಆನ್ ದಿಸ್ ಟೇಬಲ್ ಎಸ್ಟರ್ಡೇ. ನಿನ್ನೆ ಈ ಟೇಬಲ್ ಮೇಲೆ ಒಂದು ಪುಸ್ತಕ ಇತ್ತು. ವಾಸ್ ಓವರ್ ನಿರ್ಧಾರ ಆಗೋದು ನಿಜವಾದ ಸಬ್ಜೆಕ್ಟ್. ನೋಡಿ, ಅಲ್ಲಿ ದೇರ್ ಮೀನಿಂಗ್ ಇಲ್ಲ. ಸಿಂಗುಲರ್ ಬಂದಾಗ ದೇರ್ ಇರುತ್ತಾ, ಪ್ಲೂರಲ್ ಬಂದಾಗ ದೇರ್ ಇರುತ್ತಾ. ವಾಸ್ ಅಥವಾ ಓವರ್ ನಿರ್ಧಾರ ಆಗೋದು ನಿಜವಾದ ಸಬ್ಜೆಕ್ಟ್. ನೋಡಿ, ಅದಕ್ಕೆ ಏನಾಯ್ತು? ದೇರ್ ಓರ್ 2 books ಆನ್ ದಿಸ್ ಟೇಬಲ್ ಎಸ್ಟರ್ಡೇ ಈ ವಾಕ್ಯ. ನಂತರ ಇನ್ನೊಂದು ಬಹಳ ಸಹಜವಾಗಿ ನೀವು ಬಳಸ್ತೀರಿ. ಮೊದಲ ಇಲ್ಲೊಂದು ಗುಡಿ ಇತ್ತು, ಮೊದಲ ಇಲ್ಲಿ ಒಬ್ಬ ಮುದುಕಿದ್ದ. ಇವೆಲ್ಲ ನೋಡ್ರಿ, ಮೊದಲ ಇಲ್ಲಿ ಒಂದು ಗುಡಿ ಇತ್ತು. ಏನ್ ಮಾಡ್ತಾ ಇತ್ತು? ಅಳಗಾಡ್ತಾ ಇತ್ತು. ಕ್ರಿಯೆ ಇಲ್ಲ. ಇತ್ತು ಸ್ಥಿತಿ. ಯಾವಾಗಿತ್ತು? ಮೊದಲ, ಹಿಂದಕ, ಗತಕಾಲದಲ್ಲಿ, ಇನ್ ದ ಪಾಸ್ಟ್ ಸ್ಥಿತಿ ಇದು. ಆದ್ರೆ ಅದನ್ನ ಡಮ್ಮಿ ಸಬ್ಜೆಕ್ಟ್ ಹಾಕೊಂಡು ಹೆಂಗ್ ಮಾಡ್ತೀವಿ ನೋಡ್ರಿ. ನೀವು ಇಲ್ಲಿ ಮೊದಲ ಒಂದು ಗುಡಿ ಇತ್ತು ಹೆಲ್ಪಿಂಗ್ ವರ್ಬ್, ಒಂದು ಗುಡಿ ಸಬ್ಜೆಕ್ಟ್. ಅದನ್ನ ಏನ್ ತಗೋಬಹುದು? ಟೆಂಪಲ್ ವಾಸ್ ಹಿಯರ್ ಇನ್ ದ ಪಾಸ್ಟ್ ಅನ್ಬೋದು. ಅದನ್ನ ಡಮ್ಮಿ ಸಬ್ಜೆಕ್ಟ್ ಮಾಡ್ಕೊಂಡಾಗ ದೇರ್ ವಾಸ್ ಅ ಟೆಂಪಲ್ ಹಿಯರ್. ಇಲ್ಲಿ ಒಂದು ಗುಡಿ ಇತ್ತು. ಇದಕ್ಕೆ ಮೀನಿಂಗ್ ಇಲ್ಲ. ಇನ್ ದ ಪಾಸ್ಟ್ ಗತಕಾಲದಲ್ಲಿ, ಹಿಂದೆ ಅನ್ಲಿಕ್ಕೆ ನಾವು ಬಳಸಿ. ಇನ್ ದ ಪಾಸ್ಟ್ ಗತಕಾಲದಲ್ಲಿ ನಾವು ಆಡು ಕನ್ನಡ ಏನ್ ಬಿಡ್ತೀವಿ? ಹಿಂದ ಅಂದ್ರೆ ಸಮಯ ಸೂಚಿಸಿದ್ರೆ ಅದು ಬ್ಯಾಕ್ ಅಥವಾ ಬಿಹ್ಯಾಂಡ್ ಬಳಸಬಾರ್ದು. ಇನ್ ದ ಪಾಸ್ಟ್. ಇನ್ ದ ಪಾಸ್ಟ್ ಅಂದ್ರೆ ಗತಕಾಲದಲ್ಲಿ ಅನ್ನಂಗೆ ಅದನ್ನ ನಾವು ಶಾರ್ಟ್ ಕಟ್ ಆಗಿ ಹಿಂದಕ್ಕಂದ್ರೂ ಕೂಡ ಇನ್ ದ ಪಾಸ್ಟ್ ಹಾಕೊಳ್ಳೋದು. ಈ ರೀತಿ ಪಾಸ್ಟ್ ಟೆನ್ಸ್ ಅನ್ನೋದು ಹಿಂದಿನ ಸ್ಥಿತಿಯನ್ನು ತೋರಿಸುತ್ತೆ. ಹಿಂದಿನ ಸ್ಥಿತಿ ಇದ್ರೆ ಸಬ್ಜೆಕ್ಟ್ ಅಂದ್ರೆ ವ್ಯಕ್ತಿ ಏನ್ ಇದ್ದ, ಹೇಗೆ ಇದ್ದ, ಅಥವಾ ಎಲ್ಲಿ ಇದ್ದ. ಏನು ಇದ್ದ ನಾವು, ಹೇಗೆ ಇದ್ದ ಅಡ್ಜೆಕ್ಟಿವ್, ಎಂತ ವ್ಯಕ್ತಿ ಇದ್ದ ಅಡ್ಜೆಕ್ಟಿವ್ ನಾವು, ಎಲ್ಲಿ ಇದ್ದ ಎಡ್ವರ್ಡ್, ಮತ್ತು ಯಾವ ಸ್ಥಳದಲ್ಲಿ ಇದ್ದ ಪ್ರಿಪೋಷನ್ ನಾವು. ಈ ರೀತಿ ವಾಕ್ಯಗಳನ್ನು ನಾವು ರಚಿಸ್ಕೋಬಹುದು. ಬಹಳ ಸರಳವಾದ ಅನ್ಸುತ್ತೆ. ಆದ್ರೆ ಇಂಥವು ಬಂದಾಗ ಮುಂದೆ ದೊಡ್ಡ ದೊಡ್ಡ ವಾಕ್ಯಗಳನ್ನು ಬರೆಯುವಾಗ ಇದು ಸುಲಭವಾಗಿ ಸಹಾಯ ಮಾಡುತ್ತೆ. ಆದ್ರಿಂದ ಇವುಗಳನ್ನು ನೀವು ಬಾರಿ ನೋಡಬೇಕು. ಇನ್ನೂ ಒಂದು ಮುಖ್ಯವಾದ ವಿಷಯ ಅಂದ್ರೆ ಈ ಪಾಸ್ಟ್ ಟೆನ್ಸ್ ನಲ್ಲಿ ಕೂಡ ನಾವು ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ವಾಕ್ಯಗಳು ರಚಿಸಬಹುದು. ಈಗ ನೋಡ್ರಿ, ಇದು ಅಫರ್ಮೇಟಿವ್ ಫಾರ್ಮುಲಾ. ಐ ವಾಸ್ ಅ ಸೋಲ್ಜರ್. ನಾನೊಬ್ಬ ಸೈನಿಕ ಇದ್ದೆನು. ಹೌದಾ? ನಾನು ಒಬ್ಬ ಸೈನಿಕ ಇದ್ದಿದ್ದಿಲ್ಲ. ಏನಪ್ಪ ನೀ ಏನೇ ಸೈನಿಕ ಇದ್ದೆ? ಇಲ್ರಿ, ನಾ ಸೈನಿಕ ಇದ್ದಿದ್ದಿಲ್ರಿ. ನೆಗೆಟಿವ್. ಈ ಇಲ್ಲ ಅಂತ ಬಂದ್ರೆ ಇಂಗ್ಲಿಷ್ ನಲ್ಲಿ ನಾಟ್ ಬರೀಲೇಬೇಕು. ನಾಟ್ ಇಲ್ಲ ಅಂತ ಮೀನಿಂಗ್ ಕೊಟ್ಟಿಟ್ಟು ಅದು ವಾಕ್ಯ ರೂಪದಲ್ಲಿ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಬಂದಾಗ ಇಲ್ಲ ಅಂತ ಮೀನಿಂಗ್ ಆಗುತ್ತೆ. ಇಲ್ಲ ಅಂದಿಲ್ಲ. ಅದಕ್ಕೆ ನೆಗೆಟಿವ್ ಏನಾಗುತ್ತೆ ನಾನು ಹೇಳ್ತಾ ಇದ್ದೀನಿ, ನಾಟ್ ಬಳಸಬೇಕು. ನಾಟ್ ಯಾವತ್ತೂ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ ವಾಸ್ ವರ್ಬ್. ಅದಕ್ಕೆ ಈ ವಾಕ್ಯದ ಪ್ರಕಾರ ಐ ವಾಸ್ ನಾಟ್ ಅ ಸೋಲ್ಜರ್. ನಾನು ಒಬ್ಬ ಸೈನಿಕ ಇದ್ದಿದ್ದಿಲ್ಲ. ಈ ಇದ್ದಿದ್ದಿಲ್ಲ ಅನ್ನೋದು ಬರೇ ನಾಟ್ ಅಲ್ಲ, ವಾಸ್ ನಾಟ್ ಕೂಡಿದಾಗನೇ ಇಲ್ಲ ಮೀನಿಂಗ್. ಇಲ್ಲಿ ಇದ್ದೇನು ಹೆಲ್ಪಿಂಗ್ ವರ್ಬ್, ವಾಸ್ ನಾಟ್ ದಾಗನೇ ಇಲ್ಲ ಅಂತ ಮೀನಿಂಗ್. ಇಲ್ಲ, ಇಲ್ಲಿ ವಾಸ್ ಇದ್ದೇನು, ನಾಟ್ ಇಲ್ಲ. ನಾನು ಒಬ್ಬ ಸೈನಿಕನು ಇದ್ದೇನು ಇಲ್ಲ ಅಲ್ಲ. ವಾಸ್ ನಾಟ್ ಇದ್ದಿಲ್ಲ, ಇರ್ಲಿಲ್ಲ, ಇದ್ದಿದ್ದಿಲ್ಲ. ಈ ರೀತಿ ಅದನ್ನೇ ಪ್ರಶ್ನೆ ಮಾಡ್ಲಿಕ್ಕೆ ಬಳಸ್ತೀವಿ, ಇಂಟ್ರಾಗೇಟಿವ್ ಅಂತೇಳಿ. ಪ್ರಶ್ನೆ ಯಾವತ್ತೂ ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಚಾಲು ಹೋಗ್ಬೇಕು. ಅದಕ್ಕೆ ನೋಡಿ ಹೆಲ್ಪಿಂಗ್ ವರ್ಬ್ ಮೊದಲು ಬಂದಿದೆ. ವಾಸ್ ಐ ಅ ಸೋಲ್ಜರ್? ನಾನು ಒಬ್ಬ ಸೈನಿಕ ಇದ್ದೇನೆ. ವಾಸಂಟ್ ಐ ಅ ಸೋಲ್ಜರ್? ನಾನು ಒಬ್ಬ ಸೈನಿಕ ಇದ್ದಿದ್ದಿಲ್ಲವೇ, ಇರ್ಲಿಲ್ಲ. ನಾವು ಸರಿ ಅಂತಿದ್ವಿ, ಅವನು ನಿನ್ನೆ ಅಲ್ಲಿ ಇದ್ದಿದ್ದಿಲ್ಲನ. ವಾಸಂಟ್ ಈ ದೇರ್ ಎಸ್ಟರ್ಡೇ? ಅವ ಬಾಗಲಕೋಟೆಗೆ ಇದ್ದಿದ್ದಿಲ್ಲನ ಅವಾಗ. ಯಾವಾಗ? ಅವಾಗ ಪಾಸ್ಟ್ ಟೆನ್ಸ್. ವಾಸಂಟ್ ಈ ಇನ್ ಬಾಗಲಕೋಟ್ ದೆನ್?
ನಾವು ಕನ್ನಡದಲ್ಲಿ ಸರಳವಾಗಿ ಸಹಜವಾಗಿ ಬಳಸಿಬಿಡ್ತೀವಿ. ಅದನ್ನ ಮಾರ್ಕ್ ಮಾಡ್ತಾ ನಾವು ನಿರ್ಧಾರ ಮಾಡಿದಾಗ ಅದು ಹೆಲ್ಪಿಂಗ್ ವರ್ಬ್ ಇತ್ತು, ಸ್ಥಿತಿ ಐತಿ, ಅದು ಹಿಂದಿನ ಸ್ಥಿತಿ ಐತಿ, ಪಾಸ್ಟ್ ಟೆನ್ಸ್. ಆ ಪಾಸ್ಟ್ ಟೆನ್ಸ್ ನಲ್ಲಿ ಈ ಸೂತ್ರದಲ್ಲಿ ನಾವು ವಾಕ್ಯ ರಚಿಸ್ಕೊಳ್ಬಹುದು ಮತ್ತು ಅದರಲ್ಲಿ ಅಫರ್ಮೇಟಿವ್, ನೆಗೆಟಿವ್, ಇಂಟರಾಗೇಟಿವ್ ಸಹಜವಾಗಿ ಮಾಡಬಹುದು. ಇನ್ನೊಂದು ಉದಾಹರಣೆ ತಗೊಳ್ತೀನಿ, ಬಹಳ ಭಿನ್ನವಾದದ್ದು. ಇಲ್ಲಿ ಫಸ್ಟ್ ಪರ್ಸನ್ ಕೊಟ್ಟೆ, ಐ ವಾಸ್ ಅ ಸೋಲ್ಜರ್. ಸೆಕೆಂಡ್ ಪರ್ಸನ್, ಯು ಆರ್ ಹ್ಯಾಪಿ ದೆನ್, ನೀನು ಆಗ ಸಂತೋಷವಾಗಿ ಇದ್ದೆ. ಯು ಆರ್ ಹ್ಯಾಪಿ ದೆನ್, ಯು ಆರ್ ನಾಟ್ ಹ್ಯಾಪಿ ದೆನ್, ವರ್ ಯು ಹ್ಯಾಪಿ ದೆನ್, ವರುಂಟ್ ಯು ಹ್ಯಾಪಿ ದೆನ್. ಇದನ್ನು ಇಂಗ್ಲಿಷ್ ನಲ್ಲಿ ಆದಾಗ ಸ್ವಲ್ಪ ಪರಕೀಯ ಪ್ರಜ್ಞೆ ಬರುತ್ತೆ. ಅದರದೇ ಕನ್ನಡದಲ್ಲಿ ನೋಡು, ನೀನು ಅವಾಗ ಸಂತೋಷವಾಗಿದ್ದೆ, ನೀನು ಅವಾಗ ಸಂತೋಷವಾಗಿ ಇದ್ದಿದ್ದಿಲ್ಲ. ನೀನು ಅವಾಗ ಸಂತೋಷವಾಗಿ ಇದ್ದೆಯಾ, ನೀನು ಅವಾಗ ಸಂತೋಷವಾಗಿ ಇರಲಿಲ್ಲವೇ, ಹೇಗೆ ಇದ್ದೆ, ಸಂತೋಷವಾಗಿ. ಅಡ್ಜೆಕ್ಟಿವ್ ತಗೊಂಡು ಅದನ್ನೇ ಸೆಕೆಂಡ್ ಪರ್ಸನ್ ನಂತರ ಥರ್ಡ್ ಪರ್ಸನ್ ತಗೊಳ್ಬಹುದು. ಅವನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದನು, ಅವನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದಿಲ್ಲ, ಅವನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದಾನೆ, ಅವನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದಿಲ್ಲವೇ ಅಥವಾ ಇದ್ದಿದ್ದಿಲ್ಲವೇ ಅಥವಾ ಇರಲಿಲ್ಲವೇ. He was in Bangalore yesterday. He was not in Bangalore yesterday. Was he in Bangalore yesterday? ಈ ರೀತಿ ನೀವು ಸಾಕಷ್ಟು ವಾಕ್ಯಗಳನ್ನು ರಚಿಸ್ಕೋಬಹುದು. ಆದರೆ ಕನ್ನಡ ವಾಕ್ಯದಲ್ಲಿ ನಾವು ಮಾರ್ಕ್ ಮಾಡಿದಾಗ ಒಂದು ವರ್ಬ್ ಇದೆ, ಅದು ಸ್ಥಿತಿಯನ್ನು ಹೇಳ್ತಾ ಇದೆ, ಅದು ಹಿಂದಿನ ಸ್ಥಿತಿ ಹೇಳ್ತಾ ಇದೆ ಅನಿಸಿದಾಗ ನೀವು ಪಾಸ್ಟ್ ಟೆನ್ಸ್ ಹೋಗಬೇಕು. ಈ ವಾಕ್ಯವನ್ನು ಈ ಸೂತ್ರದಡಿಯಲ್ಲಿ ರಚನೆ ಮಾಡ್ಕೊಳ್ಬೇಕು. ಇದು ನಾನು ಒಟ್ಟಾರೆಯಾಗಿ ತೋರಿಸಿದಾಗ ನಿಮಗೆ ಅದು ಒಂದು ಸಹಜವಾಗಿ ತಿಳಿಯುವಂತ ಒಂದು ಸಾಧ್ಯತೆ ಕಂಡು ಬರುತ್ತೆ. ಈಗ ಇಲ್ಲಿ ಒಂದು ವಿಶೇಷವಾದಂತ ವಾಕ್ಯ ಕೊಟ್ಟಿದ್ದೀನಿ. ದೇರ್ ವರ್ 2 books ಆನ್ ದಿಸ್ ಟೇಬಲ್ ಎಸ್ಟರ್ಡೇ. ನಿನ್ನೆ ಈ ಟೇಬಲ್ ಮೇಲೆ 2 ಪುಸ್ತಕ ಇದ್ದು. ಅದನ್ನ ಹಿಂದಿನ ತರ ಬರೀರಿ, 2 books were on this table yesterday. ಇದ್ರ ಅಫರ್ಮೇಟಿವ್. ಇದ್ರ ನೆಗೆಟಿವ್ ನಾಟ್ ಹೆಂಗ್ ಬರೀಬಹುದು? 2 books were not ಏನಂತ ಬರೀಬಹುದು? 2 books were not on this table yesterday. ನಾನು ಹೇಳಿದ್ದೆ ನೆಗೆಟಿವ್ ನಲ್ಲಿ ನಾಟ್ ಹಾಕೋಬೇಕು, ಹೆಲ್ಪಿಂಗ್ ಪಕ್ಕದಲ್ಲಿ. ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಮತ್ತೆ ಬರಬೇಕು. were 2 books on this table yesterday. ಅದೇ ನೆಗೆಟಿವ್. weren't 2 books on this table yesterday. ಇದು ಸಾಂಪ್ರದಾಯಿಕವಾಗಿ ಈ ರೀತಿ ಮಾಡಬಹುದು. ಆದ್ರೆ ಅದನ್ನೇ ನಾವು ಡಮ್ಮಿ ಸಬ್ಜೆಕ್ಟ್ ಹಾಕೊಂಡು ಮಾಡಿದಾಗ ದೇರ್ ವರ್ 2 books on this table yesterday. ನಿನ್ನೆ ಈ ಟೇಬಲ್ ಮ್ಯಾಗ 2 ಪುಸ್ತಕ ಇದ್ದು. ಅದನ್ನ ಈ ರೀತಿ ಡಮ್ಮಿ ಸಬ್ಜೆಕ್ಟ್ ಹಾಕೊಂಡು ಮಾಡುವಾಗ ನೆಗೆಟಿವ್ ಏನಾಗುತ್ತೆ ನೋಡ. ದೇರ್ ವರ್ 2 books on this table yesterday. ನಿನ್ನೆ ಈ ಟೇಬಲ್ ಮ್ಯಾಗ 2 ಪುಸ್ತಕ ಇದ್ದು. ಕನ್ನಡ ಅದನ್ನೇ ಕನ್ನಡ ನೆಗೆಟಿವ್. ನಿನ್ನೆ ಈ ಟೇಬಲ್ ಮ್ಯಾಗ ಪುಸ್ತಕ ಇದ್ದಿದ್ದಿಲ್ಲ, ಇದ್ದಿದ್ದಿಲ್ಲ, ಇರಲಿಲ್ಲ, ನೆಗೆಟಿವ್. ಈ ನೆಗೆಟಿವ್ ಡಮ್ಮಿ ಸಬ್ಜೆಕ್ಟ್ ನಾಗ ನಾಟ್ ಬಳಸುವಂಗಿಲ್ಲ, ನೋ ಬಳಸಬೇಕು. ನೋಡಿ, ದೇರ್ ವರ್ ನೋ ಬುಕ್ಸ್ ಆನ್ ದಿಸ್ ಟೇಬಲ್ ಎಸ್ಟರ್ಡೇ. ಮುಗಿತು. ಯಾವ ಕಾರಣಕ್ಕೂ ಡಮ್ಮಿ ಸಬ್ಜೆಕ್ಟ್ ಇದ್ದಾಗ ನೆಗೆಟಿವ್ ನಲ್ಲಿ ನಾಟ್ ಹಾಕಬಾರ್ದು, ನೋ ಹಾಕಬೇಕು. ನೋ ಹಾಕಿದ ಮೇಲೆ ಅದು ಒಂದು ನೌನ್ ಸಂಖ್ಯೆ ಇರುತ್ತೆ, ನಿಜವಾದ ಸಬ್ಜೆಕ್ಟಿನ ಸಂಖ್ಯೆ ಇರುತ್ತೆ. ಆ ಸಂಖ್ಯೆಯನ್ನ ನೋ ಬಂದಾಗ ಹೇಳಬಾರ್ದು. ನೋ 2 books ತಪ್ಪು, ನೋ 10 books ತಪ್ಪು, ನೋ 3 boys ತಪ್ಪು. ಹುಡುಗರು ಇರಲಿಲ್ಲ ಹೊರಕದಾಗ, ಟೇಬಲ್ ಮ್ಯಾಗ ಪುಸ್ತಕ ಇರಲಿಲ್ಲ, ಇರಲಿಲ್ಲ ಅಂದ್ರೆ ಇರಲಿಲ್ಲ, ಮುಗೀತು. ದೇರ್ ವರ್ ನೋ ಬುಕ್ಸ್ ಆನ್ ದಿಸ್ ಟೇಬಲ್ ಎಸ್ಟರ್ಡೇ. ಒಂದ್ ವೇಳೆ ನಾವು ಇದನ್ನ ದೇರ್ ವರ್ ನಾಟ್ 2 books ಅಥವಾ 2 books ವರ್ ನಾಟ್ ಅನ್ನೋದಕ್ಕಿಂತ ಇದು ಬಹಳ ಸರಳ. ಅದನ್ನ ಒಂದ್ ವೇಳೆ ದೇರ್ ವರ್ ನೋ 2 books ಅಂದ್ರೆ ನಿನ್ನೆ ಈ ಟೇಬಲ್ ಮ್ಯಾಗ 2 ಪುಸ್ತಕ ಇದ್ದಿದ್ದಿಲ್ಲ ಅನ್ನೋವಾಗ ಒಳ ಅರ್ಥ ಒಂದ ಇತ್ತು ಅಥವಾ 3 ಇದ್ದು ಅನ್ನೋ ಅಫರ್ಮೇಟಿವ್ ಪಾಸಿಟಿವ್ ಮೀನಿಂಗ್ ಇರುತ್ತೆ. ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಆಗ್ಬೇಕು. ಅದಕ್ಕೆ ಅವ್ರು ಏನ್ ಬಳಸ್ತಾರೆ? ನೋ. ದೇರ್ ವರ್ ನೋ ಬುಕ್ಸ್. ಪುಸ್ತಕಗಳು ಇರಲೇ ಇಲ್ಲ ಅಂದ್ರೆ 1, 2 ಅನ್ನೋ ಸಂಬಂಧ ಇಲ್ಲ. ಅದಕ್ಕೆ ನೆಗೆಟಿವ್ ನೋ ಬಳಸಬೇಕು, ನಂಬರ್ ಹೇಳ್ಬಾರ್ದು. ಅದೇ ಇಂಟ್ರಾಗೇಟಿವ್. ವರ್ ದೇರ್ 2 books ಆನ್ ದಿಸ್ ಟೇಬಲ್ ಎಸ್ಟರ್ಡೇ. ನಿನ್ನೆ ಈ ಮೇಜಿನ ಮೇಲೆ 2 ಪುಸ್ತಕಗಳು ಇದ್ದವೇ? ಪ್ರಶ್ನೆ. ವರ್ ದೇರ್ ನೋ ಬುಕ್ಸ್. ನಾವು ಪ್ರತಿ ಬಾರಿ ನೆಗೆಟಿವ್ ಇಂಟ್ರಾಗೇಟಿವ್ ಅನ್ನ ನಾಟ್ ಬಳಸಿ ಶಾರ್ಟ್ ಫಾರ್ಮ್ ನಲ್ಲಿ ನಿಂತಿದ್ವಿ. ಆದ್ರೆ ದೇರ್ ಸಬ್ಜೆಕ್ಟ್ ಬಂದಾಗ ಯಾವ ಕಾರಣಕ್ಕೂ ನಾಟ್ ಬಳಸಬಾರ್ದು, ನೋ ಬಳಸಬೇಕು. ಆಗ ನೋ ನೌನಿನ ಹಿಂದೆ ಇರಬೇಕು. ವರ್ ದೇರ್ ನೋ ಬುಕ್ಸ್ ಆನ್ ದಿಸ್ ಟೇಬಲ್ ಎಸ್ಟರ್ಡೇ. ನಿನ್ನೆ ಈ ಟೇಬಲ್ನ ಮೇಲೆ ಪುಸ್ತಕಗಳು ಇರಲಿಲ್ಲವೇ? ನೆಗೆಟಿವ್ ಇಂಟ್ರಾಗೇಟಿವ್. ಈ ರೀತಿ ಪಾಸ್ಟ್ ಟೆನ್ಸ್ ಅನ್ನೋದು ಅದ್ಭುತವಾದಂತಹ ಒಂದು ಕಾಲ. ಇದರಲ್ಲಿ ಕ್ರಿಯೆ ಇಲ್ಲದಂತ ಕೇವಲ ಸ್ಥಿತಿಯನ್ನು ಕುರಿತು ನಮ್ಮ ವಾಕ್ಯಗಳನ್ನು ರಚಿಸಿಕೊಂಡಾಗ ಈ ಟೆನ್ಸ್ ನಲ್ಲಿ ನಾವು ಇಂಗ್ಲಿಷ್ ನಲ್ಲಿ ಅನುವಾದ ಮಾಡಬೇಕು. ಸಹಜವಾಗಿ ನಿನ್ನೆ ಅಲ್ಲಿ ಇದ್ದಿದ್ದಿಲ್ಲನ? ಇದ್ದಿದ್ದಲ್ಲವೇ? ಏನು ಮಾಡ್ತಾ ಇದ್ದಿದ್ದಿಲ್ಲವೇ? ಕ್ರಿಯೆ ಇಲ್ಲ, ಸ್ಥಿತಿ. ಯಾವಾಗ? ನಿನ್ನೆ. ವರಂಟ್ ಯು ದೇರ್ ಎಸ್ಟರ್ಡೇ.
ಅಕ್ಬರ್ ಒಬ್ಬ ಒಳ್ಳೆ ರಾಜನಾಗಿದ್ದಿಲ್ಲವೇ? ವಾಸಂಟ್ ಅಕ್ಬರ್ ಅ ಗುಡ್ ಕಿಂಗ್? ಅಶೋಕನು ನಿಜವಾಗಲೂ ಒಬ್ಬ ಒಳ್ಳೆಯ ಚಕ್ರವರ್ತಿಯಾಗಿದ್ದಾನೆ? ಇದ್ದಾನೆ. ಹೆಲ್ಪಿಂಗ್ ಆಫ್ ಸ್ಥಿತಿ ಹಿಂದಿನ ಸ್ಥಿತಿ. ವಾಸ್ ಅಶೋಕ ರಿಯಲಿ ಅ ಗ್ರೇಟ್ ಎಂಪರರ್? ಈ ರೀತಿ 16 ವಾಕ್ಯಗಳನ್ನ ನಿಮ್ಮ ಕನ್ನಡದ ವಾಕ್ಯದಲ್ಲಿ ಬರ್ಕೊಂಡು ಅಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ಅಂದ್ರೆ ಸ್ಥಿತಿಯನ್ನು ತೋರಿಸಲಿಕ್ಕೆ ಅದು ಹಿಂದಿನ ಸ್ಥಿತಿಯಲ್ಲಿ ಇರುವಂತಹ ವಾಕ್ಯಗಳ ರಚನೆ ಮಾಡಿಕೊಂಡು ಈ ಸೂತ್ರಗನುವಾಗಿ ನಿಮ್ಮದೇ ಸ್ವಂತ ವಾಕ್ಯಗಳನ್ನ ಬರಿತಾ ಹೋಗಿ ಆಗ ನೀವು ಅಭ್ಯಾಸ ಮಾಡ್ತಾ ಹೋದಾಗ ನಿಮ್ಮ ಕನ್ನಡ ವಾಕ್ಯಗಳು ಸಹಜವಾಗಿ ಇಂಗ್ಲಿಷ್ಗೆ ಅನುವಾದ ಆಗ್ತವೆ. ಅವಾಗ ಏನಾದ್ರು ತಪ್ಪುಗಳು ಅನಿಸಿದ್ರೆ ಮತ್ತೆ ನೀವು ತಿದ್ಕೊಳ್ಬಹುದು. ಅದಕ್ಕೆ ಬಾರಿ ಪದೇ ಈ ವಿಡಿಯೋ ನೋಡಿದ್ರೇನೆ ನಾನು ಕೊಟ್ಟಂತ ಎಲ್ಲಾ ಉದಾಹರಣೆಗಳನ್ನ ನೀವು ಕನ್ನಡದಲ್ಲಿ ಬರ್ಕೊಂಡು ಅದನ್ನ ಇಂಗ್ಲಿಷ್ ಅನುವಾದ ಮಾಡಿದಾಗ ಇದು ಸರಳವಾಗಿ ತಿಳಿಯುತ್ತೆ. ಒಂದು ವೇಳೆ ಆ ತರ ಅನುವಾದ ಮಾಡುವಾಗ ಏನಾದರೂ ಕಷ್ಟ ಅನಿಸಿದ್ರೆ ತಪ್ಪು ಅನಿಸಿದ್ರೆ ನೀವು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಪ್ರಶ್ನೆ ಕೇಳಬಹುದು ಅಂತ ಹೇಳ್ತಾ ಈ ವಿಡಿಯೋ ತಮಗೆ ಸಾಕಷ್ಟು ಈ ಪಾಸ್ಟ್ ಟೆನ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದೆ ಅಂತ ನನಗೆ ಅನಿಸಿಕೆ. ಆದ್ರಿಂದ ನಿಮ್ಗೆ ಈ ವಿಡಿಯೋ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ, ನಿಮ್ ಗೆಳೆಯರ ಜೊತೆ ಅದನ್ನ ಶೇರ್ ಮಾಡ್ಕೊಳ್ಳಿ, ನಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಲಿಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಂದನೆಗಳು.